ನಿನ್ನಿಂದಲೇ ಸ್ವಾಮಿ ನಮ್ಮನ್ನು ನಾವು ತಗ್ಗಿಸ್ತೇವೆ, ಒಪ್ಪಿಸಿಕೊಡುತ್ತೇವೆ ಪರಾಕ್ರಮವನ್ನು. ಕರ್ತನೇ ಸ್ವಾಮಿ, ಮಹಿಮೆಯಾದ ಕಾರ್ಯಗಳನ್ನು ಮಾಡುವ ದೇವರು ನೀನಾಗಿರುವುದಕ್ಕಾಗಿ ಸ್ತೋತ್ರ. ದೇವರೇ, ನಿನ್ನಿಂದಲೇ ಸ್ವಾಮಿ ನಮ್ಮ ಮಧ್ಯದಲ್ಲಿ ಕರ್ತನೇ ಸ್ವಾಮಿ ನೀನಿರುವುದಕ್ಕಾಗಿ ಸ್ತೋತ್ರ. ಕರ್ತನೆಯಲ್ಲಿ ಇಬ್ಬರು ಮೂವರು ನನ್ನ ನಾಮದಲ್ಲಿ ಸೇರಿ ಬರುತ್ತಾರೋ ಅವರ ಮಧ್ಯದಲ್ಲಿ ನಾನು ಇದ್ದೇನೆ ಎಂಬುದಾಗಿ ವಾಗ್ದಾನ ಮಾಡಿದ ದೇವರೇ, ಇದರಿಂದಲೇ ಕರ್ತನೇ ಸ್ವಾಮಿ ನನ್ನ ಸಮ್ಮುಖದಲ್ಲಿ ಕರ್ತನೇ ಸ್ವಾಮಿ ನಮಗಿರುವ ಎಲ್ಲ ಸಮಯಗಳು ಕರ್ತನೇ ಸ್ತುತಿಸುವಾಗಲೂ ಪ್ರಾರ್ಥಿಸುವಾಗಲೂ ನಿನ್ನ ವಾಕ್ಯವನ್ನು ಧ್ಯಾನಿಸುವಾಗಲೂ ನಿನ್ನ ಮಹಿಮೆ ಇಳಿದು ಬರಲಿ ಎಂಬುದಾಗಿ ನಾನು ಪ್ರಾರ್ಥಿಸ್ತೇನೆ. ಪೈಶುವೆ ದೇವರೇ, ಕರ್ತನೆ ನಿನ್ನಾಗದಿರುವ ಕಾರ್ಯ ಒಂದು ಇಲ್ಲ. ಕರ್ತನೆ ನೀನೆಲ್ಲವನ್ನು ಕರ್ತನೆ ಮಾಡಲು ಶಕ್ತನಾಗಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ನಾವು ಪ್ರಾರ್ಥಿಸ್ತೇವಪ್ಪ ಕರ್ತನೆ, ನಿನ್ನ ಕೃಪೆಯನ್ನು ನಾವು ಬಯಸ್ತೇವಪ್ಪ, ನಿನ್ನ ಸಾನ್ನಿಧ್ಯವನ್ನು ನಾವು ಬಯಸ್ತೇವಪ್ಪ. ಯೇಸುವೇ ದೇವರೇ, ನಮ್ಮ ಮಧ್ಯದಲ್ಲಿ ಕರ್ತನೆ ಆಡುವುದಕ್ಕಾಗಿ ಸ್ತೋತ್ರ, ನಿನ್ನ ಕಾರ್ಯ ಮಾಡುವುದಕ್ಕಾಗಿ ಸ್ತೋತ್ರ ಅಪ್ಪ. ನಿನ್ನ ಬಲದಿಂದ ನಿನ್ನ ಮಹಿಮೆಯಿಂದ ನೀನು ತುಂಬಿಸಿ ನಡೆಸುವುದಕ್ಕಾಗಿ ಸ್ತೋತ್ರ ಅಪ್ಪ. ನಿನ್ನೆಲ್ಲವನ್ನು ಕರ್ತನೆ ಉತ್ತಮವಾಗಿ ಒಳ್ಳೆಯದನ್ನಾಗಿ ಮಾಡುವ ದೇವರು ನೀನು ಆಗಿರೋದಕ್ಕಾಗಿ ಸ್ತೋತ್ರ ಅಪ್ಪ, ಸ್ತೋತ್ರ ಅಪ್ಪ, ಸ್ತೋತ್ರ ಅಪ್ಪ. ಓ ಜೀಸಸ್, ಹಲ್ಲೆಲೂಯಾ, 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 ಹಲ್ಲೆಲೂಯಾ. ನಮ್ಮನ್ನು ಬಲವಾಗಿ ಪ್ರೀತಿಸುವ ಪ್ರೀತಿಯ ಪರಲೋಕದ ತಂದೆ, ಒಳ್ಳೆಯ ಸಮಯಕ್ಕಾಗಿ ಸ್ತೋತ್ರ. ದೇವರೇ, ಕರ್ತನೆಯಿಂದಲೇ ಸ್ವಾಮಿ ಉಪವಾಸ ಪ್ರಾರ್ಥನೆಯಾಗಿ ನಾವು ಕರ್ತನೆ ಸ್ತೋತ್ರವಾಗಲಿ ನಿನ್ನ ಸಮ್ಮುಖ ಬಂದಿದ್ದೇವಪ್ಪ. ಯೇಸುವೇ ದೇವರೇ, ಕರ್ತನೆಯಲ್ಲಿ ಕಳೆಯುವ ಅಲ್ಪ ಸಮಯ ನಿನ್ನ ಸ್ತುತಿಸುವಾಗಲೂ ಕರ್ತನೆ ನಿನ್ನ ನಾಮವನ್ನು ನಾವು ಘನಪಡಿಸುವಾಗಲೂ ನಿನ್ನ ಮಹಿಮೆಯನ್ನು ನಮ್ಮನ್ನು ತುಂಬಿಸು. ನಮ್ಮೊಂದಿಗೆ ನೀನು ಮಾತನಾಡಪ್ಪ, ನಿನ್ನ ಆಲೋಚನೆಗಳಿಂದ ನಮ್ಮನ್ನು ತುಂಬಿಸು, ನಿನ್ನ ವಚನದಿಂದ ತುಂಬಿಸಪ್ಪ. ಯೇಸುವೇ ದೇವರೇ, ಕರ್ತನೆಯಲ್ಲಿ ಸ್ವಾಮಿ ನಾವು ಪ್ರಾರ್ಥಿಸುವ ಎಲ್ಲ ವಿಷಯಗಳ ಮೇಲೆ ನೀನು ಬಿಡುಗಡೆ ಉಂಟು ಮಾಡುವುದಾಗಿ ನಾನು ಪ್ರಾರ್ಥಿಸ್ತೇನೆ. ನೀನು ಒಳ್ಳೆ ಒಳ್ಳೆ ಕರ್ತನೆ ಪರಾಕ್ರಮವನ್ನು ಮಾಡುವ ದೇವರು ನೀನು ಆಗಿರುವುದಕ್ಕಾಗಿ ಸ್ತೋತ್ರ. ಇದರಿಂದಲೇ ಕರ್ತನೆ ನಮ್ಮ ಮಧ್ಯದಲ್ಲಿ ನೀನು ಆಳುವುದಕ್ಕಾಗಿ ಸ್ತೋತ್ರ ಸ್ವಾಮಿ. ದೇವರೇ, ನಿನ್ನ ಸಮ್ಮುಖದಲ್ಲಿ ಸಂಪೂರ್ಣವಾಗಿ ನಾವು ಒಪ್ಪಿಸಿಕೊಡುತ್ತೇವೆ ಕರ್ತನೆ. ನಿನ್ನ ಸಮ್ಮುಖದಲ್ಲಿ ಸಂಪೂರ್ಣವಾಗಿ ಕರ್ತನೆ ನಾವು ತಗ್ಗಿಸ್ತೇವಪ್ಪ. ಯೇಸುವೇ ನಿನ್ನ ಕೃಪೆಯಿಂದ ತುಂಬಿಸು, ನಿನ್ನ ಮಹಿಮೆಯಿಂದ ತುಂಬಿಸಪ್ಪ. ದೇವರಾತ್ಮನೇ ನಿನ್ನ ಪರಾಕ್ರಮದಿಂದ ತುಂಬಿಸೆಂಬುದಾಗಿ ನಾನು ಪ್ರಾರ್ಥಿಸ್ತೇನಪ್ಪ. ಯೇಸುವೇ ದೇವರೇ, ಕರ್ತನೆ ನೀನು ಸ್ವಾಮಿ ಆಳ್ವಿಕೆ ನಡೆಸುವ ದೇವರು ನೀನು ಆಗಿರುವುದಕ್ಕಾಗಿ ಸ್ತೋತ್ರ. ಹಲ್ಲೆಲೂಯಾ. ಪರಿಶುದ್ಧಾತ್ಮನೇ ನಿನಗೆ ಸ್ತೋತ್ರವಾಗಲಿ ಕರ್ತನೆ. ಹಲ್ಲೆಲೂಯಾ. ದೇವರಾತ್ಮನೇ ನಿನಗೆ ಸ್ತೋತ್ರವಾಗಲಿ ಕರ್ತನೆ. ಹಲ್ಲೆಲೂಯಾ. ನೀನು ಆಳ್ವಿಕೆ ನಡೆಸಪ್ಪ, ನೀನು ಆಳ್ವಿಕೆ ನಡೆಸು ಸ್ವಾಮಿ. ಎಲ್ಲವನ್ನೂ ನಿನ್ನ ಕರಗಳು ಒಪ್ಪಿಸಿಕೊಡುತ್ತೇನೆ. ಎಲ್ಲ ಜ್ಞಾನಮಾನ ಮಹಿಮೆ ನಿನಗೆ ಸಲ್ಲಿಸ್ತಾ ಯೇಸುವಿನ ನಾಮದಲ್ಲಿ ಬಿಡುತ್ತೇನೆ ನಿನ್ನ ಪ್ರೀತಿಯುಳ್ಳ ತಂದೆಗೆ. ಆಮೆನ್, 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 ಆಮೆನ್. ಹಲ್ಲೆಲೂಯಾ. ಪರಲೋಕದಲ್ಲಿ ಇರುವ ತಂದೆ, ಪರಿಶುದ್ಧವಾದನು ನಿನ್ನ ನಾಮ. ಪರಲೋಕದಲ್ಲಿ ಇರುವ ತಂದೆ, ಪರಿಶುದ್ಧವಾದನು ನಿನ್ನ ನಾಮ. ಸ್ತುತಿಸ
ಭೂಲೋಕದಲ್ಲಿಯೂ ನನ್ನಲ್ಲಿಯೂ ದೇವ ನಿನ್ನ ಚಿತ್ತ ನೆರವೇರಲಿ. ಭೂಲೋಕದಲ್ಲಿಯೂ ನನ್ನಲ್ಲಿಯೂ ದೇವ ನಿನ್ನ ಚಿತ್ತ ನೆರವೇರಲಿ.
ಪರಿಶುದ್ಧವಾದನು ನಿನ್ನ ನಾಮ, ಪರಲೋಕದಲ್ಲಿ ಇರುವಂತೆ. ಪರಿಶುದ್ಧವಾದನು ನಿನ್ನ ನಾಮ, ಸ್ತುತಿಸಲು ಯೋಗ್ಯನು ನೀ, ಮಹಿಮೆಗೆ ಯೋಗ್ಯನು ನೀ, ಯೋಗ್ಯನು ನೀನೇ. ಸ್ತುತಿಸಲು ಯೋಗ್ಯನು ನೀ, ಮಹಿಮೆಗೆ ಯೋಗ್ಯನು ನೀ, ಕ್ಷಮಿಸಲು ಯೋಗ್ಯನು ನೀನೇ. ಆರಾಧನೆ, 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 ತಂದೆಯಾದ ದೇವರೇ ನಿನಗೆ ಸ್ತೋತ್ರಪ್ಪ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಸ್ತೋತ್ರ, 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 ಸ್ತೋತ್ರ. ಹಲ್ಲೆಲೂಯಾ. ನಾವೆಲ್ಲ ದೇವರ ಸಮ್ಮುಖದಲ್ಲಿ ನಿಂತವರಾಗಿ ತಿರುಗಿ ಕರ್ತನನ್ನು ಆರಾಧಿಸಲಿಕ್ಕಾಗಿ ನಮ್ಮನ್ನು ಒಪ್ಪಿಸಿಕೊಳ್ಳೋಣ. ಮನುಷ್ಯರಿಗೆ ಅಸಾಧ್ಯವಾದದೆಲ್ಲವೂ ನಿನ್ನಿಂದಲೇ ಸಾಧ್ಯವಯ್ಯ ಎಂಬುದಾಗಿರುವಂತಹ ಈ ಹಾಡಿನ ಕರ್ತನಾಮನ ಮಹಿಮೆ ಪಡಿಸೋಣ. ಹಲ್ಲೆಲೂಯಾ. ಮನುಷ್ಯರಿಗೆ ಅಸಾಧ್ಯವಾದುದೆಲ್ಲವೂ ನಿನ್ನಿಂದಲೇ ಸಾಧ್ಯವಯ್ಯ. ಸಕಲವ ಸೃಷ್ಟಿಸಿದ ಸರ್ವಶಕ್ತ ನಿನಗೆ ಎಲ್ಲವೂ ಸಾಧ್ಯವಯ್ಯ. ಮನುಷ್ಯರಿಗೆ ಅಸಾಧ್ಯವಾದುದೆಲ್ಲವೂ ನಿನ್ನಿಂದಲೇ ಸಾಧ್ಯವಯ್ಯ. ಸಕಲವ ಸೃಷ್ಟಿಸಿದ ಸರ್ವಶಕ್ತ ನಿನಗೆ ಎಲ್ಲವೂ ಸಾಧ್ಯವಯ್ಯ. ಸಾಧ್ಯ ನಿನಗೆ ಸಾಧ್ಯ, ಸಾಧ್ಯ ನಿನಗೆ ಸಾಧ್ಯ, ಸಾಧ್ಯ ನಿನಗೆ ಸಾಧ್ಯ, ಸಾಧ್ಯ ನಿನಗೆ ಸಾಧ್ಯ. ಪರಕ್ರಮವನ್ನು
ಅಸಾಧ್ಯವಾದ ಕಾರ್ಯವೊಂದು ಇಲ್ಲ ಸ್ವಾಮಿ. ದೇವರೇ, ನಿನ್ನಿಂದೆಲ್ಲ ಸಾಧ್ಯ. ಓ ನಿನ್ನ ಕೃಪೆಗಳನ್ನು ನೆನೆಸಿ ನಿನ್ನನ್ನು ನಾವು ಸ್ತುತಿಸುತ್ತೇವಪ್ಪ. ಹಾಲೆಲೂಯಾ, 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 ಹಾಲೆಲೂಯಾ. ಯೇಸುವೇ, ನಿನಗೆ ಸ್ತೋತ್ರ ಅಪ್ಪ, ಸ್ತೋತ್ರ ಅಪ್ಪ, ಸ್ತೋತ್ರ ಅಪ್ಪ, ಸ್ತೋತ್ರ ಅಪ್ಪ. ನೀನು ಒಳ್ಳೆಯವನು, ನೀನು ಒಳ್ಳೆಯವನು ಕರ್ತನೇ.
Hallelujah, 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 hallelujah. Oh Jesus, hallelujah. Oh Jesus, hallelujah, 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 hallelujah. Oh Jesus, hallelujah, 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 hallelujah. Oh hallelujah, hallelujah, hallelujah. പരിശുദ്ധാത്മാവേ ബാബാ ബാബാ മനഗദന ജുഡരബന സന്ദരേ Oh Jesus, hallelujah, hallelujah. പരിശുദ്ധാത്മാവേ hallelujah, hallelujah. Hallelujah, hallelujah, hallelujah. Oh
ಮಹಿಮೆಯಾದ ಕರಗಳಿಗಾಗಿ ಸ್ತೋತ್ರ ತಂದೆ, ನಿನಗೆ ಸ್ತೋತ್ರ, ನಿನಗೆ ಸ್ತೋತ್ರ, ಸ್ತೋತ್ರ, ಸ್ತೋತ್ರ. ಓ ಥ್ಯಾಂಕ್ ಯು ಲಾರ್ಡ್ ಜೀಸಸ್. ನಮ್ಮ ಹಾಗೆ ಆಗಿರುವಾಗ ಪ್ರಾರ್ಥನೆಗಾಗಿ ನಮ್ಮನ್ನು ನಾವು ಕರ್ತನ ಕರಗಳಲ್ಲಿ ಒಪ್ಪಿಸಿಕೊಳ್ಳೋಣ. ನಾವು ಯಾವಾಗಲೂ ಪ್ರಾರ್ಥಿಸುವ ಪ್ರಕಾರವಾಗಿ ವಿವಿಧ ವಿಷಯಗಳಿಗೋಸ್ಕರವಾಗಿ ಪ್ರಾರ್ಥನಾ ಬಲದೊಂದಿಗೆ ಭಾರದೊಂದಿಗೆ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಮುಖ್ಯವಾಗಿ ನಾವು ಪ್ರಾರ್ಥಿಸಬೇಕಾದಂಥ ಒಂದು ಅನುಭವ ನಮ್ಮ ಸಭೆಗಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಮುಖ್ಯವಾಗಿ ದೇವರು ವಾಗ್ದಾನ ಮಾಡಿದರೆ ಆತ್ಮ ಸಂಖ್ಯೆಯಲ್ಲಿ ಹೆಚ್ಚಿಸಲ್ಪಡ್ತದೆ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡಲು ಖಂಡಿತವಾಗುವ ದೇವರು ಮಾಡಿದ ವಾಗ್ದಾನ ಎಂದಿಗೂ ಅದು ಆಮೇಲೆ ಹಾಗೆ ಹೋಗುವುದಿಲ್ಲ, ಅದು ನೆರವೇರಿಸಿ ತಿರುಗಿ ಹೋಗುವುದಿಲ್ಲ. ಖಂಡಿತವಾಗಲೂ ಆತನ ಮಾಡಿದ ವಾಗ್ದಾನ ಮಾಡಿದರೆ ನಾವು ನಂಬಿಕೆಯೊಂದಿಗೆ ಪ್ರಾರ್ಥಿಸೋಣ. ದೇವರು ಎಂದಿರುವ ದಿನಗಳಲ್ಲಿ ಆಮೇಲೆ ಆತ್ಮರಕ್ಷಣೆ ಒಂದು ಅನುಭವದೊಂದಿಗೆ ಆತ್ಮ ಸಂಖ್ಯೆಯಲ್ಲಿ ದೇವರ ಸಭೆಯನ್ನು ತುಂಬಿಸಲಿಕ್ಕೋಸ್ಕರವಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಮುಖ್ಯವಾಗಿ ಈ ದಿನಗಳಲ್ಲಿ ಆಮೇಲೆ ಈ ಸೇವೆಯ ಎಲ್ಲ ಅನುಭವಗಳನ್ನು ದೇವರ ಹಸ್ತದಲ್ಲಿ ಒಪ್ಪಿಸಿಕೊಡುತ್ತಾ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ದೇವರ ಕೃಪೆಯಿಂದ ಎಲ್ಲ ವಿಷಯಗಳಲ್ಲಿ ದೇವರನ್ನು ನಡೆಸಲಿಕ್ಕೋಸ್ಕರವಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಅದೇ ಪ್ರಕಾರವಾಗಿ ನಾವು ಪ್ರಾರ್ಥಿಸಬೇಕಾದಂಥ ಒಂದು ಅನುಭವ ಆಮೇಲೆ ಈ ಸಭೆಯ ಆಮೇಲೆ ಮುಂದಿರುವಂಥ ದಿನಗಳಲ್ಲಿ ದೇವರ ಮುಂದೆ ಹೊಸದಾಗಿರುವಂಥ ಒಂದು ಸ್ಥಳವನ್ನು, ಹೊಸದಾಗಿರುವಂಥ ಒಂದು ಅನುಭವವನ್ನು ದೇವರು ಈ ಆಲಯಕ್ಕಾಗಿ, ಈ ಸಭೆಗಾಗಿ ಆಮೇಲೆ ದೇವರು ಕೊಡಲಿಕ್ಕೋಸ್ಕರವಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಮುಂದಿನ ಒಂದು ಅನುಭವಕ್ಕಾಗಿ ದೇವರು ಆಮೇಲೆ ಈಗಿನಿಂದಲೇ ನಾವು ಪ್ರಾರ್ಥಿಸಬೇಕಾದಂಥ ಒಂದು ಅನುಭವ ದೇವರೇ, ಇದಕ್ಕಾಗಿ ನೇಮಕ ಮಾಡಿಟ್ಟಿರುವಂಥ ಕಾರ್ಯವನ್ನು ನೀವು ಒದಗಿಸಿಕೊಡಿ, ನಡೆಸಿ ಎಂಬುದಾಗಿ ನಾವು ಪ್ರಾರ್ಥಿಸಿಕೊಳ್ಳೋಣ. ಮುಖ್ಯವಾಗಿ ಅದೇ ರೀತಿ ನಾವು ಪ್ರಾರ್ಥನೆ ಮಾಡುವ ಸಭೆಗೆ ಬರುವ ಎಲ್ಲ ಕುಟುಂಬಗಳನ್ನು ದೇವರ ಹಸ್ತದಲ್ಲಿ ಒಪ್ಪಿಸಿಕೊಡುತ್ತಾ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಎಲ್ಲರೂ ದೇವರ ವಚನದ ಸತ್ಯದಲ್ಲಿ ಆತ್ಮಿಕವಾಗಿ ಎಲ್ಲರೂ ಬೆಳೆದು ಬರುವಂತೆ ಆಮೇಲೆ ಆ ಕುಟುಂಬಗಳು ಆಮೇಲೆ ದೇವರ ಆ ಸತ್ಯತೆಯಲ್ಲಿ ಮುಂದೆ ಸಾಗಲಿಕ್ಕೋಸ್ಕರ ಅನೇಕರಿಗೆ ಆಮೇಲೆ ಮಾದರಿಯಾಗಿ ಬೆಳಕಾಗಿ ಅನೇಕರನ್ನು ಬಿಡಿಸುವಂತ ಕುಟುಂಬಗಳಾಗಿ ಮಾರ್ಪಡುವಂತೆ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಅವರು ಮಾಡುವಂತ ಕಾರ್ಯಗಳು, ಕೆಲಸ ಕಾರ್ಯಗಳು, ಬಿಸ್ನೆಸ್ಗಳು ಆಮೇಲೆ ಎಲ್ಲ ವಿಷಯಗಳಲ್ಲಿ ದೇವರ ಕೃಪೆ ಆಮೇಲೆ ಅವರನ್ನು ನಡೆಸಲಿಕ್ಕೆ ದಿನಗಳಲ್ಲೆಲ್ಲ ದೇವರ ಆಮೇಲೆ ಅದ್ಭುತದೊಂದಿಗೆ ದೇವರು ನಡೆಸಲಿಕ್ಕೋಸ್ಕರವಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಅದೇ ರೀತಿಯಲ್ಲಿ ಸಭೆಯ ಎಲ್ಲ ಕುಟುಂಬಗಳನ್ನು ದೇವರ ಹಸ್ತದಲ್ಲಿ ಒಪ್ಪಿಸಿ ದೇವರು ತಾನೇ ಆಶೀರ್ವದಿಸಿ ಆಮೇಲೆ ನಡೆಸಲಿಕ್ಕೋಸ್ಕರವಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಸಭೆಯ ಎಲ್ಲ ಕಾರ್ಯಗಳನ್ನು ದೇವರ ಹಸ್ತದಲ್ಲಿ ಒಪ್ಪಿಸಿಕೊಡುತ್ತಾ ಯಾರೊಬ್ಬರು ಗಟ್ಟಿಯಾದ ಸ್ವರವನ್ನು ಪ್ರಾರ್ಥಿಸಿ. ಸಮ್ಮುಖದಲ್ಲಿ ಒಪ್ಪಿಸಿಕೊಡುತ್ತೇನೆ ತಗ್ಗಿಸಿಕೊಳ್ಳುತ್ತೇನೆ ದೇವರೇ. ನೀನು ಒಳ್ಳೆಯವನು, ಒಳ್ಳೆಯದನ್ನು ಮಾಡುವಂತ ದೇವರು. ನೀನು ಪರಿಶುದ್ಧನು ಕರ್ತನೇ. ನಮ್ಮ ಮಧ್ಯದಲ್ಲಿ ದೇವರ ಜೀವಿಸುವಂತ ದೇವರು, ನಮ್ಮ ಒಳಗೆ ವಾಸಿಸುವಂತ ದೇವರು, ನಮ್ಮನ್ನೇ ಕರ್ತನೇ ನಿನ್ನ ಆಲಯವನ್ನಾಗಿ ಮಾಡಿಕೊಂಡಂತ ದೇವರು. ಯೇಸುವಾ ಕರ್ತನೇ, ನೀನು ಪರಿಶುದ್ಧನಾಗಿರುವ ಪ್ರಕಾರ ದೇವರೇ ನಾವುಗಳು ಪರಿಶುದ್ಧರಾಗಿ ದೇವರೇ ನಡೆಸಲ್ಪಡಬೇಕೆಂಬುದು ನಿನ್ನ ಚಿತ್ತ, ನಿನ್ನ ಆಸೆಯಾಗಿರೋದಕ್ಕಾಗಿ ಸ್ತೋತ್ರ. ಕರ್ತನೇ, ನೀನು ಮಾಡಿರುವಂತಹ ಸಕಾಲ ಉಪಕಾರಗಳಿಗಾಗಿ ಮಹಿಮೆಗಳನ್ನು ಸಲ್ಲಿಸ್ತೇವೆ. ಯೇಸುವೇ, ಉಪವಾಸ ಪ್ರಾರ್ಥನೆಯಲ್ಲಿ ಕರ್ತನೇ ನಿನ್ನ ಸಮ್ಮುಖದಲ್ಲಿ ದೇವರೇ ನಮ್ಮನ್ನು ನಾವು ಒಪ್ಪಿಸಿಕೊಡುತ್ತೇವೆ. ಕರ್ತನೇ, ಆರಾಧನೆ ಮೂಲಕ ನೀನು ಮಹಿಮೆ ಹೊಂದುವುದಕ್ಕಾಗಿ ಸ್ತೋತ್ರ. ದೇವರೇ, ಕರ್ತನೇ, ಪ್ರಾರ್ಥನೆಗೆ ವಿರುದ್ಧವಾಗಿ ಹೋರಾಡುವಂತ ಆಕಾಶ ಮಂಡಳದ ಎಲ್ಲಾ ಸೈತಾನನ ಎಲ್ಲ ಅಂಧಕಾರದ ದೊರೆತನಗಳನ್ನ ಯೇಸುವಿನ ನಾಮದಲ್ಲಿ ಮುರಿಯುತ್ತೇವೆ. ಅಪ್ಪ ಕರ್ತನೆ, ನಮ್ಮ ಪ್ರಾರ್ಥನೆಗಳು, ನಮ್ಮ ಆರಾಧನೆ ಧೂಪವಾಗಿ ದೇವರೇ ನಿನ್ನ ಸಮ್ಮುಖದಲ್ಲಿ ಪರಿಮಳವಾಗಿ ಕರ್ತನೆ ಸೇರಲ್ಪಟ್ಟದಕ್ಕಾಗಿ ಸ್ತೋತ್ರ. ನಮ್ಮ ಪ್ರಾರ್ಥನೆಗಳು ನಿನ್ನ ಸಮ್ಮುಖದಲ್ಲಿ ಸೇರಲ್ಪಡುವುದಕ್ಕಾಗಿ ಸ್ತೋತ್ರ. ಒಪ್ಪಿಸಿಕೊಡುತ್ತೇವೆ. ನನ್ನ ದೇವರು ಒಳ್ಳೆಯವನು, ನಮ್ಮ ಪ್ರಾರ್ಥನೆಯನ್ನು ಕೇಳುವಂತ ದೇವರಾಗಿರೋದಕ್ಕಾಗಿ ಸ್ತೋತ್ರ. ಯೇಸುಪ್ಪ ಕರ್ತನೆ,
ಕರ್ತನೆ, ಸಭೆಯೆಲ್ಲ ಕಾರ್ಯಗಳನ್ನ ನಿನ್ನ ಹಸ್ತದಲ್ಲಿ ಸಮರ್ಪಿಸ್ತೇನಪ್ಪ. ಯೇಸುವೆ ಕರ್ತನೆ, ಈ ಸಭೆಯೆಲ್ಲ ಪ್ರಾರ್ಥನೆಗಳನ್ನ ನೀನ್ ತಾನೇ ನೋಡಿರುವುದಕ್ಕಾಗಿ ಸ್ತೋತ್ರ. ಯೇಸುವೆ ನಿನ್ನ ಆಶೀರ್ವದಿಸಿ ಕರ್ತನೆ ದೇವರೇ, ಹಾಡುಗಾರನು ಹಾಡಿದ ಪ್ರಕಾರವಾಗಿ ಶೂನ್ಯವಾಗಿದ್ದಂಥ ನನ್ನನ್ನ ದೇವರೇ ಕರ್ತನೆ 100ರಷ್ಟನಾಗಿ ಮಾಡುವಂತ ದೇವರು ಯೇಸಪ್ಪ. ಕರ್ತನೆ, ಯಾವ ಗಣನೆಗೂ ಬಾರದಂತ ನಮ್ಮನ್ನ ನೀನು ಆರಿಸಿಕೊಂಡು ಈ ಲೋಕಕ್ಕೆ ಬೆಳಕಾಗಿ ಕರ್ತನೆ ಅನೇಕ ಅನ್ಯ ಜನರ ಮಧ್ಯದಲ್ಲಿ ದೇವರೇ ಕರ್ತನೆ ಅವರ ಹೃದಯಗಳು ನಿನ್ನ ಮುಂದೆ ಪ್ರಕಾಶಿಸುವ ಹಾಗೆ ನಮ್ಮನ್ನ ಕರ್ತನೆ ಸ್ವಾಮಿ ನಿನ್ನ ಬೆಳಕಿನಡೆಗೆ ಕರೆತಂದು ದೇವರೇ ನಿನ್ನ ಬೆಳಕಿನಲ್ಲಿ ದೇವರೇ ನಮ್ಮನ್ನು ನಿಲ್ಲಿಸಿ ಅನೇಕರಿಗೆ ಬೆಳಕನ್ನಾಗಿ ಕರ್ತನೆ ನೀನು ಕರ್ತನೆ ನಮ್ಮನ್ನು ನಡೆಸುತ್ತಿರುವಂತ ಕೃಪೆಗಾಗಿ ಸ್ತೋತ್ರ ಒಪ್ಪಿಸಿ ಕೊಡುತ್ತೇನೆ ಕರ್ತನೆ ಸ್ವಾಮಿ. ದೇವರ ಆತ್ಮನಿನ ನಾಮದಲ್ಲಿ ಬೇಡಿಕೊಳ್ಳುತ್ತೇನೆ. ಸಭೆ ಎಂಬ ಕರ್ತನೆ ಈ ಒಂದು ಕರ್ತನೆ ದೇವರೇ ಅಪ್ಪ ಕರ್ತನೆ ಸಭೆಗೆ ನೀನು ಶಿರಸ್ಸಾಗಿರುವುದಕ್ಕಾಗಿ ಸ್ತೋತ್ರ. ನಿನ್ನ ಅಂಗಗಳನ್ನ ನಿನ್ನ ಹಸ್ತದಲ್ಲಿ ಸಮರ್ಪಿಸ್ತೇನಪ್ಪ. ನೀನು ಪೋಷಿಸು, ಸಂರಕ್ಷಿಸು, ನಡೆಸುವಂತ ಕೃಪೆಗಾಗಿ ಸ್ತೋತ್ರ. ಸಭೆಲ್ಲ ಜೀವಿತಗಳನ್ನ ಒಂದೊಂದು ಕುಟುಂಬಗಳನ್ನ ನೆನೆಸಿಕೊಂಡು ನಿನ್ನ ಹಸ್ತದಲ್ಲಿ ಸಮರ್ಪಿಸ್ತೇನೆ ಅಪ್ಪ. ಕುಟುಂಬಗಳ ಮಧ್ಯದಲ್ಲಿ ನೀನು ನಿಲ್ಲುವುದಕ್ಕಾಗಿ ಸ್ತೋತ್ರ. ಈ ಕುಟುಂಬಗಳನ್ನ ದೇವರೇ ನೀನು ಪೋಷಿಸುವುದಕ್ಕಾಗಿ ಸ್ತೋತ್ರ. ದೇವರೇ ಕರ್ತನೆ ಅವರು ಮಾಡುವಂತ ಎಲ್ಲ ಕೆಲಸ ಕಾರ್ಯಗಳನ್ನ ಎಲ್ಲ ಹೆಜ್ಜೆಗಳನ್ನ ದೇವರೆಲ್ಲ ಆಲೋಚನೆಗಳನ್ನ ನಿನ್ನ ಚಿತ್ತದಂತೆ ನಿನ್ನ ಉದ್ದೇಶದಂತೆ ಕರ್ತನೆ ನಡೆಸಿ ಅವರನ್ನು ಆಶೀರ್ವದಿಸಬೇಕಾಗಿ ನಾನು ಪ್ರಾರ್ಥಿಸ್ತೇನೆ. ಅವರು ಮಾಡುವಂತ ಎಲ್ಲ ಕೆಲಸ ಕಾರ್ಯಗಳ ಮೇಲೆ ದೇವರ ಆಸ್ತಾ ಇರಲಿ ಅಪ್ಪ. ನಿನ್ನ ಆಲೋಚನೆಗಳು ಪ್ರಕಟವಾಗಲಿ, ನಿನ್ನ ಪ್ರವಾದನೆ ಆಲೋಚನೆಗಳು ಪ್ರಕಟವಾಗಲಿ ದೇವರೇ. ನಿನ್ನ ಆತ್ಮನ ನಡೆಸುವಿಕೆ ಉಂಟಾಗಲಿ ಕರ್ತನೆ. ಒಂದೊಂದು ಕುಟುಂಬದ ಸುತ್ತಲೂ ಕರ್ತನೆ ನಿನ್ನ ದೇವದೂತರನ್ನ ದಂಡಿಸಬೇಕಾಗಿ ಬೇಡಿಕೊಳ್ಳುತ್ತೇವೆ ಅಪ್ಪ. ನಿನ್ನ ಸಮ್ಮುಖದಲ್ಲಿ ದೇವರೇ ಬಂದಂತ ಒಂದು ಜೀವಿತವಾದರೂ ನಿನ್ನ ಸಮಾಧಾನ ಇಲ್ಲದವರಾಗಿರದೆ ಅಪ್ಪ ನಿನ್ನ ಪ್ರೀತಿಯನ್ನ ಸಂಪೂರ್ಣವಾಗಿ ಅನುಭವಿಸಲಿ, ನಿನ್ನನ್ನು ಸಂಪೂರ್ಣವಾಗಿ ಸೇವಿಸಲಿ ಕರ್ತನೆ. ದೇವರೇ ಕರ್ತನೆ ನಿನ್ನ ವಾಕ್ಯ ಹೇಳುತ್ತದೆ ಅಪ್ಪ ದೇವರೇ ನೀನು ದೇವರೇ ಏಕ ದೇವರಾಗಿರುವುದಕ್ಕಾಗಿ ಸ್ತೋತ್ರ. ಲೋಕದ ಎಲ್ಲ ಕಾರ್ಯಗಳಿಗಿಂತಲೂ ಲೋಕದ ಎಲ್ಲ ವಿಷಯಗಳಿಗಿಂತಲೂ ನನ್ನ ದೇವರು ದೊಡ್ಡವನಾಗಿರುವುದಕ್ಕಾಗಿ ಸ್ತೋತ್ರ. ಯೇಸಪ್ಪ ಕರ್ತನೆ, ಲೋಕದಲ್ಲಿ ಸ್ವಾಮಿ ಅನೇಕ ಸಂಗತಿಗಳು ಇರುವುದಾದರೂ ಕರ್ತನೆ ಸ್ವಾಮಿ ವಾಕ್ಯ ಹೇಳುತ್ತದೆಪ್ಪ, ಲೋಕದಲ್ಲಿ ಇರುವವನಿಗಿಂತಲೂ ನಿಮ್ಮೊಳಗಿರುವವನು ದೊಡ್ಡವನೆಂಬುದಾಗಿ. ಯೇಸುವೇ ನಿನ್ನ ವಾಕ್ಯದ ಮೇಲೆಗೆ ಕರ್ತನೆ ನಮ್ಮನ್ನ ಒಪ್ಪಿಸಿಕೊಡುತ್ತೇವೆ. ನನ್ನ ದೇವರು ದೊಡ್ಡವನಾಗಿರುವುದಕ್ಕಾಗಿ ಸ್ತೋತ್ರ. ಮನುಷ್ಯನು ಬರೀ ಉಸಿರೇ ಸ್ವಾಮಿ, ಆತನು ಹುಲ್ಲಿನಂತೆ ಸ್ವಾಮಿ ಗತಿಸಿ ಹೋಗುವನು. ಯೇಸುವೇ ನಿನ್ನ ಸಮ್ಮುಖದಲ್ಲಿ ಕರ್ತನೆ ನಿನ್ನನ್ನು ಆಶ್ರಯಿಸಿಕೊಂಡು ನಿನ್ನ ಕರ್ತನೆ ಬೆಳಕಿನಲ್ಲಿ ದೇವರೇ ಅಪ್ಪ ನಿನ್ನನ್ನು ಮರೆ ಹೊಕ್ಕಂತ ಎಲ್ಲಾ ನಿನ್ನ ಜನರನ್ನ ದೇವರು ತಾನೇ ಆಶ್ರಯಿಸಿ ನಡೆಸುತ್ತಿರುವಂತ ಕೃಪೆಗಾಗಿ ಸ್ತೋತ್ರ ಮಾಡುತ್ತೇನೆ. ಇಲ್ಲಿ ಕರ್ತನೆ ನಡೆಯುವಂತ ಪ್ರತಿ ಪ್ರಾರ್ಥನೆ ಕೂಟಗಳಿಗಾಗಿ ಸ್ತೋತ್ರ ದೇವರೇ. ಮಂಡೆಯಿಂದ ನಡೆಯುವಂತ ಉಪವಾಸ ಪ್ರಾರ್ಥನೆ ನಿನ್ನ ಸಮರ್ಪಿಸ್ತೇನೆ. ನಿನ್ನ ಅದನ್ನ ಆಶೀರ್ವದಿಸಪ್ಪ ದೇವರೇ. ಕರ್ತನೆ ಬರುವಂತ ಹೃದಯಗಳ ಸಂಗಡ ನೀನು ಮಾತನಾಡು. ಎಲ್ಲೆಲ್ಲಿ ರೂಪಾಂತರಗೊಳ್ಳಬೇಕಾಗಿದೆಯೋ ದೇವರೇ, ಎಲ್ಲಿ ಬಿಡುಗಡೆ ಉಂಟಾಗಬೇಕಾಗಿದೆಯೋ, ಎಲ್ಲಿ ಸೈತಾನನ ಕಟ್ಟುಗಳಿಂದ ಬಿಡಿಸಬೇಕಾಗಿದೆಯೋ, ಎಲ್ಲಿ ದೇವರೇ ನಮ್ಮ ಆಲೋಚನೆಗಳು ತಪ್ಪಿ ಹೋಗಿದೆಯೋ ಆ ಎಲ್ಲಾ ಸ್ಥಳಗಳಲ್ಲಿ ದೇವರೇ ನೀನು ಕರ್ತನೆ ರೂಪಿಸೆಂಬುದಾಗಿ ಬೇಡಿಕೊಳ್ಳುತ್ತೇನೆ ದೇವರೇ. ಅನೇಕ ಹೊಸ ಆತ್ಮಗಳನ್ನು ಸಂಧಿಸು. ಆ ಪ್ರಾರ್ಥನೆಗೆ ಬರುವಂತೆ ನೀನು ಕಾರ್ಯ ಮಾಡಪ್ಪ ದೇವರೇ. ನಿನ್ನ ಬಿಡುಗಡೆಯನ್ನು ಹೊಂದಿಕೊಳ್ಳುವಂತೆ ಕಾರ್ಯ ಮಾಡ್ರಿ ಅಪ್ಪ. ನಿನ್ನ ಸಮ್ಮುಖದಲ್ಲಿ ನಾವು ಕಾದುಕೊಂಡು ನಿನ್ನೆ ದೇವರೇ ನೋಡುವವರಾಗಿದ್ದೇವೆ. ಯೇಸುವೇ ನೀನು ಸಂಧಿಸು, ಹೃದಯಗಳನ್ನ ಸಂಧಿಸು, ಜೀವಿತಗಳನ್ನ ಸಂಧಿಸಪ್ಪ. ಅವರು ನಿನ್ನ ಸಮ್ಮುಖದಲ್ಲೇ ಆಗಿರಲಿ, ನಿನ್ನ ಬಿಡುಗಡೆನ ಅನುಭವಿಸಲಿ, ನಿನ್ನ ಸಾಧ್ಯತೆಯನ್ನು ಹೊಂದಿಕೊಳ್ಳಲಿ, ನಿನ್ನ ನಿತ್ಯ ಜೀವವನ್ನ ಹೊಂದಿಕೊಳ್ಳಲಿ ಸ್ವಾಮಿ. ಒಪ್ಪಿಸಿಕೊಡುತ್ತಾ
ಈ ಪ್ರಾರ್ಥನೆ ನಿನ್ನ ಸಮರ್ಪಿಸ್ತೇನೆ. ಮೊದಲಿಂದ ಕಡೆವರೆಗೂ ನಿನ್ನ ಹಸ್ತ ಇರಲಿ ಅಪ್ಪ. ನೀನು ನಡೆಸು ರಾಜ, ನೀನು ಮಾತನಾಡು ಕರ್ತನೆ, ನಮ್ಮನ್ನ ನಡೆಸಪ್ಪ. ನಿನ್ನ ವಾಕ್ಯಗಳ ಮುಂದೆ ನನ್ನ ಹೃದಯಗಳನ್ನ ತೆರೆದವಳಾಗಿ, ನಮ್ಮ ಹೃದಯ ಬಾಲಕಗಳ ನಿನ್ನ ವಾಕ್ಯಗಳನ್ನು ಬರೆದಿಟ್ಟು ಸ್ವಾಮಿ ನಿನ್ನನ್ನು ಎದುರುಗೊಳ್ಳಿಕ್ಕೆ ಸಹಾಯ ಮಾಡು. ಯೇಸು ನಾಮದಲ್ಲಿ ಬೇಡಿಕೊಳ್ಳುತ್ತೇನೆ ತಂದೆಯಾದ ದೇವರೇ, ಆಮೆನ್ ಆಮೆನ್. ಕರ್ತನ ನಮ್ಮ ಪ್ರಾರ್ಥನೆ ಕೇಳಿದಕ್ಕಾಗಿ ದೇವರಿಗೆ ಸ್ತೋತ್ರ ಮಾಡೋಣ. ಸ್ತೋತ್ರವಾಗಲಿ ಕರ್ತನೆ, ಸ್ತೋತ್ರವಾಗಲಿ ಸ್ತೋತ್ರವಾಗಲಿ. ಅದೇ ರೀತಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮ ದೇಶಕ್ಕಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ದೇಶದಲ್ಲಾಗಿರುವ ಎಲ್ಲ ಅಧಿಕಾರಿಗಳನ್ನು ದೇವರ ಹಸ್ತದಲ್ಲಿ ಒಪ್ಪಿಸಿಕೊಡೋಣ. ಎಲ್ಲ ಅಧಿಕಾರಿಗಳನ್ನು ದೇವರು ತಾನೇ ಆಶೀರ್ವದಿಸಿ ನಡೆಸಲಿಕ್ಕೋಸ್ಕರವಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ದೇವರ ಕೃಪೆ, ದೇವರ ಸಾನ್ನಿಧ್ಯ, ಆಮೇಲೆ ಎಲ್ಲ ನಿಯಂತ್ರಣ, ಆಮೇಲೆ ದೇವರದಾಗಿ ಆಮೇಲೆ ಮಾರ್ಪಡಲಿ. ಆಮೇಲೆ ಎಲ್ಲ ಅಧಿಕಾರಿಗಳನ್ನು ಅವರು ಆಗಿರುವಂಥ ಎಲ್ಲ ಸ್ಥಳಗಳಲ್ಲಿ, ಆಮೇಲೆ ಜಿಲ್ಲೆಗಳಲ್ಲಿ, ರಾಜ್ಯಗಳಲ್ಲಿ, ಆಮೇಲೆ ತಾಲೂಕುಗಳಲ್ಲಿ, ಊರುಗಳಲ್ಲಿ ಆಗಿರುವ ಎಲ್ಲ ಅಧಿಕಾರಿಗಳನ್ನು ದೇವರ ಹಸ್ತದಲ್ಲಿ ಒಪ್ಪಿಸಿಕೊಡೋಣ. ಅದೇ ರೀತಿಯಲ್ಲಿ ಭಾರತ ದೇಶದಲ್ಲಿ ಆಗಿರುವಂಥ ಎಲ್ಲ ಸಭೆಗಳಿಗಾಗಿ, ಆಮೇಲೆ ಸೇವಕರುಗಳ ಕುಟುಂಬಗಳು, ವಿಶ್ವಾಸಿಗಳ ಕುಟುಂಬಗಳಿಗಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಆಮೇಲೆ ಮುಖ್ಯವಾಗಿ ಯಾರೆಲ್ಲ ಶೋಧನೆಗಳ ಹೋರಾಟಗಳ ಮಧ್ಯದಲ್ಲಿ ಕ್ರಿಸ್ತ ವಿರೋಧಿಗಳ ಒತ್ತಡಕ್ಕೆ ಒಳಗಾಗಿರುವಂಥ ಯಾವ ಯಾವ ಅನುಭವಗಳೆಲ್ಲ ಇದೆಯೋ ಆ ಸ್ಥಳಗಳಲ್ಲೆಲ್ಲ ದೇವರ ಕೃಪೆ, ದೇವರ ಸಾನ್ನಿಧ್ಯ ಪ್ರಕಟವಾಗಲಿಕ್ಕೆ ದೇವರು ತಾನೇ ಅವರನ್ನೆಲ್ಲ ಆ ವಿಷಯಗಳಿಂದೆಲ್ಲ ತಪ್ಪಿಸಿ ನಡೆಸಲಿಕ್ಕೋಸ್ಕರವಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಈ ದಿನಗಳಲ್ಲಿ ಕಠಿಣವಾದ ಸ್ಥಳಗಳಲ್ಲಿ ಸೇವೆ ಸಲ್ಲಿಸುತ್ತಿರುವಂಥ ಎಲ್ಲ ಸೇವಕರುಗಳಿಗಾಗಿ, ಕುಟುಂಬಗಳಿಗಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಆ ಸ್ಥಳಗಳಲ್ಲೆಲ್ಲ ದೇವರವರನ್ನು ಇನ್ನ ಬಲದಿಂದಲೂ ಶಕ್ತಿಯಿಂದ ಕೃಪೆಯಿಂದಲೂ ದೇವರು ನಿಲ್ಲಿಸುವಂತೆ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ದೇಶದಲ್ಲಾಗಿರುವ ಎಲ್ಲ ವಿಷಯಗಳನ್ನು ದೇವರ ಹಸ್ತದಲ್ಲಿ ಒಪ್ಪಿಸಿಕೊಡೋಣ. ಮುಖ್ಯವಾಗಿ ಅದೇ ರೀತಿಯಲ್ಲಿ ಕಷ್ಟದಲ್ಲಿ, ಕಠಿಣ ಸಮಸ್ಯೆಗಳಲ್ಲಿ, ಕಣ್ಣೀರ ವೇದನೆಗಳಲ್ಲಿ ಆಗಿರುವ ಜೀವಿತಗಳನ್ನು ದೇವರ ಕರಗಳು ಒಪ್ಪಿಸಿಕೊಡೋಣ. ಅವರೆಲ್ಲ ಯೇಸು ಕ್ರಿಸ್ತನ ಪ್ರೀತಿಯ ಬಲವನ್ನು ಅವರು ಅನುಭವಿಸಲಿಕ್ಕೋಸ್ಕರವಾಗಿ ನಮ್ಮ ದೇಶ ಪಟ್ಟಣಕ್ಕಾಗಿ, ದೇಶದಲ್ಲಿ ಆಗಿರುವ ಎಲ್ಲ ಸೇವೆಗಳಿಗಾಗಿ, ಕುಟುಂಬಗಳಿಗಾಗಿ, ಎಲ್ಲವನ್ನು ದೇವರ ಹಸ್ತದಲ್ಲಿ ಒಪ್ಪಿಸಿಕೊಡುತ್ತಾ ಯಾರಾದರೊಬ್ಬರು ಈ ಸಮಯದಲ್ಲಿ ಗಟ್ಟಿಯಾದ ಸ್ವರದಲ್ಲಿ ಪ್ರಾರ್ಥಿಸಿ. ಓ ತಂದೆ, ನಿನಗೆ ಸ್ತೋತ್ರ. ಯೇಸುವೇ, ನಿನಗೆ ಸ್ತೋತ್ರ ಅಪ್ಪ. ದೇವರ ಆತ್ಮನೇ, ಹಾಲೆಲೂಯಾ. ಯೇಸುವೇ, ಯೇಸುವಿನ ಪವಿತ್ರವಾದ ಹಸ್ತದಿಂದ ರಾಜ್ಯನೇ ಅಪ್ಪ ಯೇಸುವೆ ಕರ್ತನೇ, ನಿನಗೆ ಸ್ತೋತ್ರ, ಮಹಿಮೆ ಉಂಟಾಗಲಿ. ನಿನಗೆ ಸ್ತೋತ್ರ ಯೇಸುವೆ, ತಂದೆಯಾದ ದೇವನೇ, ಸ್ತೋತ್ರ ಸ್ತೋತ್ರ ಸ್ತೋತ್ರವಾಗಲಿ ಕರ್ತನೇ. ಅಪ್ಪ ಯೇಸುವೆ, ನಿನ್ನ ಕರುಣೆಯುಳ್ಳ ಹಸ್ತದಿಂದ ರಾಜ್ಯನೇ ಈ ದೇಶದ ಮೇಲೆ ಇಟ್ಟು ರಾಜ್ಯನೇ ಕರುಣಿಸು, ರಾಜ್ಯನೇ ರಕ್ಷಿಸು, ರಾಜ್ಯನೇ ಅಪ್ಪ ಯೇಸುವೆ. ಎಲ್ಲ ಅಧಿಕಾರಿಗಳಿಗೋಸ್ಕರ ಪ್ರಾರ್ಥಿಸುವೆ ರಾಜ್ಯನೇ, ತಂದೆಯಾದ ದೇವನೇ ಕರ್ತನೇ, ರಾಜ್ಯನೇ ಅಪ್ಪ ಯೇಸುವೆ, ರಾಜ್ಯನೇ ಎಲ್ಲರೂ ರಾಜ್ಯನೇ ನನ್ನ ಸೇವೆಗೋಸ್ಕರ ಸಹಾಯ ಮಾಡು ಕರ್ತನೆ. ಎಲ್ಲರ ಮೇಲೆ ನಿನ್ನ ಹೇರಳದ ಕೃಪೆ ಇರಲಿ ರಾಜ್ಯನೇ ಅಪ್ಪ ಯೇಸು ಕರ್ತನೇ, ನಿನಗೆ ಸ್ತೋತ್ರ, ಮಹಿಮೆ ಉಂಟಾಗಲಿ ರಾಜ್ಯನೇ. ತಂದೆಯಾದ ದೇವನ ಕರ್ತಾದಿ ಕರ್ತನಿಗೆ ಸ್ತೋತ್ರ ರಾಜ್ಯನೇ ಅಪ್ಪ ಯೇಸು. ಎಲ್ಲರನ್ನ ಈ ನಮ್ಮ ಕರ್ನಾಟಕ ರಾಜ್ಯಗೋಸ್ಕರ ಪ್ರಾರ್ಥಿಸ್ತೇವೆ ರಾಜ್ಯನೇ. ಇಲ್ಲಿರುವ ಎಲ್ಲ ಜನರಿಗೋಸ್ಕರ ಪ್ರಾರ್ಥಿಸ್ತೇವೆ ಕರ್ತನೆ. ಎಲ್ಲ ಪಟ್ಟಣಗಳನ್ನು ರಾಜ್ಯನ ಕರಗಳಲ್ಲಿ ಒಪ್ಪಿಸಿ ಪ್ರಾರ್ಥಿಸ್ತೇವೆ ರಾಜ್ಯನೇ ಅಪ್ಪ ಯೇಸುವೆ. ತಂದೆಯಾದ ದೇವನ ಕರ್ತನೆ, ಎಲ್ಲದರಲ್ಲಿ ನೀನು ಕಾರ್ಯ ಮಾಡು, ನೀನು ಮಹಿಮೆ ಹೊಂದು ರಾಜ್ಯನೇ ಅಪ್ಪ ಯೇಸುವೆ. ತಂದೆಯಾದ ದೇವನ ಕರ್ತನೆ, ನಿನಗೆ ಸ್ತೋತ್ರ, ಮಹಿಮೆ ಉಂಟಾಗಲಿ ರಾಜ್ಯನೇ ಅಪ್ಪ ಯೇಸುವೆ. ಇವತ್ತಿನ ದಿನದಲ್ಲಿ ರಾಜ್ಯನೇ ಎಷ್ಟೋ ಜನ ರಾಜ್ಯನ ವಾಕ್ಯಕ್ಕೆ ವಿರೋಧವಾಗಿ ನಡೆಯುತ್ತಿರುವಾಗ ರಾಜ್ಯನೇ ಅಪ್ಪ ಯೇಸುವೆ, ರಾಜ್ಯದ ಸತ್ಯವನ್ನು ಅಪ್ಪ ಯೇಸುವೆ ಅವ್ರ ಮುಂದೆ ಗೋಚರ ಪಡಿಸು ರಾಜ್ಯನೇ ಅಪ್ಪ ಯೇಸುವೆ. ತಂದೆಯಾದ ದೇವನ ಕರ್ತಾದಿ ಕರ್ತನೆ, ರಾಜ್ಯನೇ ನಿನ್ನ ವಾಕ್ಯದ ಗುಡಾರ್ಥವನ್ನು ಅವರನ್ನು ತಿಳಿಯಪಡಿಸುವಂತೆ ಸಹಾಯ ಮಾಡು ಕರ್ತನೆ ಅಪ್ಪ ಯೇಸುವೆ. ಪ್ರಾಯದ ಸಿಂಹವಾದ ರಾಜನೇ, ಯಾರಿಗೆ ನುಂಗಲೆಂದು ಹೊಂಚು ಹಾಕುತ್ತಿರುವಾಗ ಸಭೆಯಲ್ಲಿ ರಾಜ್ಯನೇ ನಿನ್ನ ವಾಕ್ಯದ ನೆರಳಿನಲ್ಲಿ ರಾಜ್ಯನೇ, ನಿನ್ನ ವಾಕ್ಯದ ಸತ್ಯತೆಯಲ್ಲಿ ರಾಜ್ಯನೇ ನೀನು ಕಾರ್ಯ ಮಾಡು ರಾಜ್ಯನೇ ಅಪ್ಪ ಯೇಸುವೆ. ತಂದೆ ಆದ ದೇವನ ಕರ್ತಾದಿ ಕರ್ತನೆ, ರಾಜ್ಯನೇ ಅಪ್ಪ ಯೇಸುವಿನ ನಂಬಿದ ಮಕ್ಕಳಿಗೆ ರಾಜ್ಯನೇ ಶೋಧನೆಯಲ್ಲಿ ಬೀಳದ ಹಾಗೆ ರಾಜ್ಯನೇ ಅಪ್ಪ ಯೇಸುವೆ ಅವರನ್ನು ಎತ್ತಿ ನಡೆಸುವ ಕರ್ತನು ನೀನಾಗಿದೆ ಕರ್ತನೆ ಅಪ್ಪ ಯೇಸುವೆ. ತಂದೆ ಆದ ದೇವನ ಕರ್ತನೆ, ಈ ರಾಜ್ಯದಲ್ಲಿ ರಾಜ್ಯನೇ, ಈ ದೇಶದಲ್ಲಿ ರಾಜ್ಯನೇ ಎಲ್ಲ ಸೇವಕರ ಮೇಲೆ ನಿನ್ನ ಕೃಪೆ ಇಳಿದು ಬರುವಂತೆ ಸಹಾಯ ಮಾಡು ಕರ್ತನೆ ಅಪ್ಪ ಯೇಸುವೆ. ತಂದೆ
ಆದ ದೇವನ ಕರ್ತಾದಿ ಕರ್ತನೆ ರಾಜನೇ ಅಪ್ಪ ಯೇಸುವಿನ ತಂದೆಯ ಸ್ತೋತ್ರ ಮಹಿಮೆ ಉಂಟಾಗಲಿ ರಾಜನೇ. ಸೈತಾನ ತಂದು ಹಾಕಿರುವ ಎಲ್ಲ ಶೋಧನೆಯಲ್ಲಿ ರಾಜನೇ ಅಪ್ಪ ಯೇಸು ಅವರು ಜಯಿಸುವಂತೆ ಸಹಾಯ ಮಾಡುತ್ತಾನೆ. ನಿನ್ನ ವಾಕ್ಯದಿಂದ ಜಯಿಸುವಂತೆ ಸಹಾಯ ಮಾಡುತ್ತಾನೆ. ಅಪ್ಪ ಯೇಸುವೆ ಯುದ್ಧ ಸನ್ನದ್ಧನಾಗಿ ನೀನು ಮಾರ್ಪಡಿಸು ರಾಜನೇ. ಅಪ್ಪ ಯೇಸುವೆ ತಂದೆಯನಿಗೆ ಸ್ತೋತ್ರ ಮಹಿಮೆ ಉಂಟಾಗಲಿ ರಾಜನೇ. ಅಪ್ಪ ಯೇಸುವೆ ಕರ್ತಾದಿ ಕರ್ತನೆ ನಿನಗೆ ಸ್ತೋತ್ರ ಮಹಿಮೆ ಉಂಟಾಗಲಿ ರಾಜನೇ. ಅಪ್ಪ ಯೇಸುವೆ ಜೀವಿಸುವ ಕರ್ತಾದಿ ಕರ್ತನು ನೀನಾಗಿದೆ ಕರ್ತನೆ. ತಂದೆ ಆದ ದೇವನ ಕರ್ತನೆ ನಿನಗೆ ಸ್ತೋತ್ರ ಮಹಿಮೆ ಉಂಟಾಗಲಿ ರಾಜನೇ. ಅಪ್ಪ ಯೇಸುವೆ ಚಿಕ್ಕ ಮಕ್ಕಳಿಂದ ರಾಜನೇ ದೊಡ್ಡ ಮಕ್ಕಳವರೆಗೋಸ್ಕರ ಪ್ರಾರ್ಥಿಸಿ ಬೇಡ ಹೊಂದುತ್ತೇನೆ ರಾಜನೇ. ಅಪ್ಪ ಯೇಸುವಿನ ನಿನ್ನ ವಾಕ್ಯದಲ್ಲಿ ರಾಜನೇ ಅಪ್ಪ ಯೇಸುವಿನ ನಿನ್ನ ನಿಯಮದಲ್ಲಿ ಯಾವಾಗಲೂ ಇರುವಂತೆ ಸಹಾಯ ಮಾಡುತ್ತಾನೆ. ಅಪ್ಪ ಯೇಸುವೆ ತಂದೆ ಆದ ದೇವನಿಗೆ ಸ್ತೋತ್ರ ಮಹಿಮೆ ಉಂಟಾಗಲಿ ರಾಜನೇ. ಕೆಟ್ಟತನಕ್ಕೆ ಸ್ತೋತ್ರ ಹೋಗದೆ ಹಾಗೆ ರಾಜನೇ ಒಳ್ಳೆತನದಿಂದ ಅವರು ಗೆದ್ದು ಬರುವಂತೆ ಸಹಾಯ ಮಾಡುತ್ತಾನೆ. ಅಪ್ಪ ಯೇಸುವೆ ಸ್ತೋತ್ರ ಮಹಿಮೆ ಉಂಟಾಗಲಿ ರಾಜನೇ. ಅಪ್ಪ ಸದಾ ಕಾಲ ರಾಜನೇ ಅವ್ರ ಹಿಂದಿದ್ದು ಅವರನ್ನು ಜಯವನ್ನು ತಂದು ಕೊಡುವ ಕರ್ತನು ನೀನು ಆಗಿದೆ ಕರ್ತನೆ. ಅಪ್ಪ ಯೇಸುವೆ ಕರ್ತನೆ ಎಲ್ಲ ಭಕ್ತಾದಿಗಳನ್ನು ಪ್ರಾರ್ಥಿಸುತ್ತೇವೆ ರಾಜನೇ. ತಂದೆ ಆದ ದೇವನ ಕರ್ತಾದಿ ಕರ್ತನೆ ನಿನ್ನ ಮೇಲೆ ನಂಬಿಕೆ ಕಳೆದುಕೊಳ್ಳದ ಹಾಗೆ ರಾಜನೇ ಇನ್ನು ಹೆಚ್ಚಾಗಿ ರಾಜ ನಿನ್ನ ಮೇಲೆ ನಂಬಿಕೆ ಇಟ್ಟು ನಡೆಯುವಂತೆ ಸಹಾಯ ಮಾಡುತ್ತಾನೆ. ಅಪ್ಪ ಯೇಸುವಿನಿಗೆ ಸ್ತೋತ್ರ ಮಹಿಮೆ ಉಂಟಾಗಲಿ ರಾಜನೇ. ಕರ್ತಾದಿ ಕರ್ತನಿಗೆ ಸ್ತೋತ್ರ ಮಹಿಮೆ ಉಂಟಾಗಲಿ ರಾಜನೇ. ಅಪ್ಪ ಯೇಸುವಿನಿಗೆ ಸ್ತೋತ್ರ ರಾಜನೇ. ಅಪ್ಪ ನಿನ್ನ ಪರಿಶುದ್ಧ ರಕ್ತದಿಂದ ರಾಜನೇ ಲೋಕವನ್ನು ಗೆದ್ದಿರುವ ಕರ್ತನು ನೀನು ಆಗಿದೆ ಕರ್ತನೆ. ಅಪ್ಪ ಯೇಸುವೆ ತಂದೆ ಆದ ದೇವರ ಪುನರುತ್ಥಾನದ ಶಕ್ತಿಯಿಂದ ರಾಜನೇ ನಿನ್ನ ವಾಕ್ಯದಿಂದ ರಾಜನೇ ಅಪ್ಪ ಯೇಸುವೆ ಕರ್ತಾದಿ ಕರ್ತನೆ ಎಲ್ಲರನ್ನು ನೋಡಿಕೊಂಡು ಹೋಗುತ್ತ ರಾಜನೇ. ಅಪ್ಪ ಯೇಸುವೆ ಕರ್ತಾದಿ ಕರ್ತನಿಗೆ ಸ್ತೋತ್ರ ಮಹಿಮೆ ಉಂಟಾಗಲಿ ರಾಜನೇ. ಅಪ್ಪ ಯೇಸುವೆ ಕರ್ತನೆ ನಿನಗೆ ಸ್ತೋತ್ರ ರಾಜನೇ. ಎಲ್ಲವೂ ನಿನ್ನ ಹಸ್ತದಲ್ಲಿ ಒಪ್ಪಿಸಿ ಯೇಸು ನಾಮದಲ್ಲಿ ಬೇಡ ಹೊಂದುತ್ತೇನೆ ನನ್ನ ಜೀವವುಳ್ಳ ತಂದೆ. ಆಮೇನ್ ಆಮೇನ್ ಆಮೇನ್. ಕರ್ತನ ನಮ್ಮ ಪ್ರಾರ್ಥನೆಗಳನ್ನು ಕೇಳಿದಕ್ಕಾಗಿ ದೇವರಿಗೆ ಸ್ತೋತ್ರ ಮಾಡೋಣ. ಸ್ತೋತ್ರವಾಗಲಿ ಕರ್ತನೆ, ಸ್ತೋತ್ರವಾಗಲಿ, ಸ್ತೋತ್ರವಾಗಲಿ, ಸ್ತೋತ್ರವಾಗಲಿ. ನಾವೆಲ್ಲ ದೇವರ ಸಮ್ಮುಖದಲ್ಲಿ ಕುಳಿತುಕೊಳ್ಳೋಣ. ಹಾಲೆಲೂಯ, ಹಾಲೆಲೂಯ, ಆಮೇನ್. ಕರ್ತನ ಸಮ್ಮುಖದಲ್ಲಿ ಸೇರಿ ಬಂದಂತೆ ಎಲ್ಲರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ನನ್ನ ಪ್ರೀತಿಯ ವಂದನೆ. ಆಮೇಲೆ ಈ ದಿನದಲ್ಲಿ ನಾವು ಒಂದು ವಿಷಯವನ್ನು ದೇವರ ಸಮ್ಮುಖದಲ್ಲಿ ನಾವು ಕಲಿತುಕೊಳ್ಳೋಣ. ಎಲ್ಲ ಆಮೇನ್ ದಿನಗಳಲ್ಲಿಯೂ ಆಮೇನ್ ದೇವರ ವಚನ ನಮಗೆ ಜೀವವುಳ್ಳಂಥದ್ದಾಗಿದೆ, ಆಮೇಲೆ ಚೈತನ್ಯವುಳ್ಳಂಥದ್ದಾಗಿದೆ. ಆ ವಚನಗಳನ್ನು ಧ್ಯಾನಿಸುವಾಗ ನಮ್ಮ ಜೀವಿತದಲ್ಲಿ ಜೀವವನ್ನು ಅದು ನಮಗೆ ಕೊಡುವಂಥದ್ದಾಗಿರ್ತದೆ. ಆಮೇಲೆ ನಾವು ಲೂಕನ ಬರೆಸುವಾರ್ತೆ ಅದರ 6ನೇ ಅಧ್ಯಾಯದ ಅದರ 6ನೇ ವಚನವನ್ನು ದೇವರ ಸಮ್ಮುಖದಲ್ಲಿ ನಾವು ಓದಿಕೊಳ್ಳೋಣ. ಲೂಕನ ಬರೆಸುವಾರ್ತೆ 6ನೇ ಅಧ್ಯಾಯದ 6ನೇ ವಚನ. ಹಾಂ ಹಾಂ ಹ್ಞೂ 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 ಹಾಂ 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 ಹ್ಞೂ ಹ್ಞೂ ಸಾಕು. ಈಗ ಇಲ್ಲಿ ಆಮೇಲೆ ನಿಯಮದಲ್ಲಿ ನಿಂತಿರುವಂಥ ಒಂದು ಅನುಭವವನ್ನು ನೋಡ್ತೇವೆ, ಕೃಪೆಯಲ್ಲಿ ನಿಂತಿರುವಂಥ ಒಂದು ಅನುಭವವನ್ನು ನೋಡ್ತೇವೆ. ಆಮೇಲೆ ಯೇಸು ಸ್ವಾಮಿ ಇಲ್ಲಿ ಆಮೇಲೆ ಸಬ್ಬತ್ ದಿನದಲ್ಲಿ ಒಬ್ಬ ವ್ಯಕ್ತಿಗೆ ಸೌಖ್ಯ ಕೊಡುವಂಥ ಒಂದು ಅನುಭವ. ಆದರೆ ಅವರ ನಿಯಮದ ಪ್ರಕಾರ ಈ ಕಾರ್ಯ ಮಾಡಲಿಕ್ಕಿಲ್ಲ ಎಂಬುದಾಗಿರುವಂಥದ್ದು, ವಿರೋಧತೆಗಳು ಎಂಬುದಾಗಿರುವಂಥ ಒಂದು ಅನುಭವ. ಇದರ ಮಧ್ಯದಲ್ಲಿ ಯೇಸು ಸ್ವಾಮಿ ಆ ವ್ಯಕ್ತಿಗೆ ಸೌಖ್ಯ ಮಾಡ್ತಾರೆ. ಆಗ ಈ ಕಾರ್ಯ ಮಾಡುವಾಗ ಅಲ್ಲಿ ವಿರೋಧತೆಗಳು ಇರ್ತದೆ, ಎದುರಿಸುವಂಥ ಒಂದು ಅನುಭವಗಳು ಅಲ್ಲಿ ಇರ್ತದೆ. ಆದರೆ ಯೇಸು ಸ್ವಾಮಿ ಇದನ್ನು ಯಾಕೆ ಮಾಡಿದರಂತ ಹೇಳುವಾಗ, ಇವತ್ತು ನಮ್ಮ ಜೀವಿತದಲ್ಲಿ ಪ್ರಾರ್ಥನೆ ನಮ್ಮೆಲ್ಲರಿಗೆ ತುಂಬ ಇಂಪಾರ್ಟೆಂಟ್ ಆಗಿದೆ. ಹಲ್ಲೆಲೂಯಾ. ನಾವು ಯಾವಾಗ ಪ್ರಾರ್ಥನೆ ಮಾಡ್ತೇವೆ, ಯಾವಾಗ ಪ್ರಾರ್ಥನೆಯಲ್ಲಿ ಆಗಿರ್ತೇವೆ, ನಮಗೆ ವಿರುದ್ಧವಾಗಿ ನಿಲ್ಲುವ ಯಾವುದೇ ಅನುಭವಗಳು ನಮ್ಮನ್ನು ಜಯಿಸಲಿಕ್ಕೆ ಸಾಧ್ಯವಾಗಲ್ಲ. ಹಲ್ಲೆಲೂಯಾ. ಈ ಒಂದು ಅನುಭವ ನಡೆಯುವಾಗ
ಅಷ್ಟು ವಿರೋಧತೆಗಳು ಇದೆ ಎಂಬುದಾಗಿ ಯೇಸುಸ್ವಾಮಿಗೆ ಗೊತ್ತಿದ್ರೂ ಅಲ್ಲಿ ಯೇಸುಸ್ವಾಮಿ ಆ ಕೈ ಬತ್ತಿ ಹೋದಂಥ ವ್ಯಕ್ತಿಗೆ ಸೌಖ್ಯವನ್ನು ಕೊಡ್ತಾ ಇದ್ದಾರೆ. ಹಲ್ಲೆಲೂಯಾ. ಈಗ ಪ್ರಾರ್ಥನೆ ಮಾಡುವಾಗ ಏನು ನಡೀತದೆ, ನಾವು ಪ್ರಾರ್ಥನೆಯಲ್ಲಿ ಆಗಿರುವಾಗ ಏನು ನಡೀತದೆ ಅಂತ ಹೇಳಿದ್ರೆ, ನಿಯಮ ಪ್ರಕಟವಾಗಲ್ಲ, ಕೃಪೆ ಪ್ರಕಟವಾಗ್ತದೆ. ಹಲ್ಲೆಲೂಯಾ. ಈ ಮಾನುಷಿಕವಾದ ಏನು ಕಾರ್ಯಗಳು ಪ್ರಕಟವಾಗಲ್ಲ, ಆತ್ಮನಲ್ಲಿರುವಂಥ ವಿಚಾರಗಳಲ್ಲಿ ಪ್ರಕಟವಾಗ್ತದೆ. ಹಲ್ಲೆಲೂಯಾ. ಅದಕ್ಕಾಗಿ ಒಬ್ಬ ದೇವರ ಮಗನು ತನ್ನ ಜೀವಿತದಲ್ಲಿ ಯಾವಾಗಲೂ ಪ್ರಾರ್ಥನೆ ಉಳ್ಳವನಾಗಿರಬೇಕೆಂಬುದಾಗಿ ಆ ದೇವರ ವಚನದ ಸತ್ಯತೆ ನಮಗೆ ತಿಳಿಸುವುದು. ಯಾಕಂತ ಹೇಳಿದ್ರೆ, ನಾವು ಪ್ರಾರ್ಥನಾ ಪೂರ್ವಕವಾಗಿರುವಾಗಲೇ ಅಲ್ಲಿ ಏನೋ ಒಂದು ಆತ್ಮಿಕವಾದ ವಾತಾವರಣ ಪ್ರಕಟವಾಗುವಂಥದ್ದು. ಹಲ್ಲೆಲೂಯಾ. ಈ ಲೋಕದಲ್ಲಿ ನಾವು ಜೀವಿಸುವಾಗ, ಈ ಲೋಕದಲ್ಲಿ ಹೋಗುವಾಗ, ನಾವು ಪ್ರಾರ್ಥನೆಯಲ್ಲಿ ಇರುವಾಗಲೇ ಅಲ್ಲಿ ಇರುವಂಥ ಅನುಭವ, ಕೆಲವು ವಿಚಾರಗಳು ಬದಲಾಗುವಂಥದ್ದಾಗಿರ್ತದೆ. ಹಲ್ಲೆಲೂಯಾ. ಯಾಕಂತ ಹೇಳಿದರೆ, ಈ ಲೋಕ ಹೇಗಿದೆ ಅಂತ ಹೇಳಿದರೆ, ನಾವು ಅದರ 11ನೇ ವಚನ ಓದುವಾಗ ಅಲ್ಲಿ ಬರೆಯಲ್ಪಟ್ಟಿದೆ, ಆದರೆ ಅವರಲ್ಲಿ ದುರ್ಬುದ್ಧಿ ತುಂಬಿದ್ದರಿಂದ ನೋಡಿ, ಸತ್ಯವೇದದಲ್ಲಿ ಅನೇಕ ಅದ್ಭುತಗಳನ್ನು ನಾವು ನೋಡ್ತೇವೆ. ಕುಂಟರು ಸೌಖ್ಯ ಬಂದಿದ್ದು, ಕುರುಡರಿಗೆ ಕಣ್ಣು ಬಂದದ್ದು, ರೋಗ ಸೌಖ್ಯವಾದಂಥದ್ದು, ಅನೇಕ ಸತ್ತವರು ಎದ್ದು ಬಂದಂಥ ಅನೇಕ ಅನುಭವಗಳನ್ನು ನಾವು ನೋಡ್ತೇವೆ. ಆದರೆ ಅನೇಕ ಸಂದರ್ಭಗಳಲ್ಲಿ ಏನಾಗ್ತದೆ ಅಂತ ಹೇಳಿದರೆ, ಈ ಕಾರ್ಯಗಳು ಯೇಸುವಿನಲ್ಲಿರುವಂಥ ಈ ಅನುಭವಗಳು ಪ್ರಕಟವಾದಾಗ ಈ ದುರ್ಬುದ್ಧಿ ತುಂಬಿದಂಥ ಜನರು ಅದನ್ನೇನು ಮಾಡ್ತಾರೆ? ವಿರೋಧ ಮಾಡ್ತಾರೆ. ಇದು ಹೇಗಾಯಿತು, ಇದು ಹೇಗೆ ಸಾಧ್ಯ, ಈ ಅನುಭವಗಳು ಇಲ್ಲ ಎಂಬುದಾಗಿರುವಂಥ ವಿಚಾರದೊಂದಿಗೆ ಎದುರಾಗಿ ಬರ್ತಾರೆ. ನಾನಿವತ್ತು ಇದನ್ನು ಯಾಕೆ ಹೇಳ್ತಿದ್ದೇನೆಂದರೆ, ನಾವು ಪ್ರಾರ್ಥನೆಯಲ್ಲಿ ಯಾಕೆ ಹೋಗ್ಬೇಕಂದ್ರೆ, ಈ ಲೋಕ ಏನಾಗಿದೆ ಅಂತ ಹೇಳಿದರೆ ಬುದ್ಧಿಯಿಂದ ನಡೆಸಲ್ಪಡುವಂಥದ್ದು. ಈ ಲೋಕದ ಅನುಭವಗಳು ಮಾನಸಿಕವಾದ ಜ್ಞಾನದಿಂದ ನಡೆಸಲ್ಪಡುವಂಥದ್ದು, ಆತ್ಮನಿಂದ ಅಲ್ಲ. ಈ ಲೋಕದಲ್ಲಿರುವಂಥ ಪ್ರತಿ ಸಂಗತಿಗಳು ಹೇಗೆ ನಡೆಸಲ್ಪಡುತ್ತದೆ? ಮಾನುಷಿಕವಾದದ್ದು, ಲೋಕ ರೀತಿಯಾಗಿರುವಂಥದ್ದು. ಆಗ ಒಬ್ಬ ದೇವರ ಮಗನು ಪ್ರಾರ್ಥನೆಯಲ್ಲಿರುವಾಗಲೇ ಅವನೇನೋ ಒಂದು ಬದಲಾವಣೆಗಳನ್ನು ಕಾಣ್ತಾನೆ, ಚೇಂಜಸ್ ಕಾಣ್ತಾನೆ. ನೀವು ನೋಡಿ, ಪ್ರಾರ್ಥನೆಯಲ್ಲಿ ಕುಳಿತು ನೀವು ಎದ್ದೇಳುವಾಗ ಕೆಲವು ಅನುಭವಗಳು ನಿಮ್ಮ ಒಳಗೆ ಬದಲಾಗ್ತದೆ, ಚೇಂಜಸ್ ನೀವು ಕಾಣ್ತೀರಾ. ಅದಕ್ಕೆ ಯೇಸುಸ್ವಾಮಿ ಪ್ರೇರೇಪಿಸುವಂಥದ್ದು, ಯೇಸುಸ್ವಾಮಿ ನಮ್ಮನ್ನು ನಡೆಸುವಂಥ ಒಂದು ಅನುಭವನೇ ಪ್ರಾರ್ಥನೆಗಾಗಿ. ಹಲ್ಲೆಲೂಯಾ. ಆಗ ಇಲ್ಲಿ ಈ ದುರ್ಬುದ್ಧಿ ತುಂಬಿದಂಥ ಈ ವ್ಯಕ್ತಿಗಳ ಮಧ್ಯದಲ್ಲಿ ಯೇಸುಸ್ವಾಮಿ ಹೇಗಿದ್ರು ಎಂಬುದಾಗಿ ನೋಡುವಾಗ ಅದರ 12ನೇ ವಚನ ನಾವು ಓದೋಣ. ರಾತ್ರಿಯೆಲ್ಲ ಪ್ರಾರ್ಥನೆಯಲ್ಲಿ ಕಳೆದ್ರಂತೆ. ಹಲ್ಲೆಲೂಯಾ. ಈಗ ಯೇಸುಸ್ವಾಮಿ ಈ ಅನುಭವ ಆದ ನಂತರ ಅವ್ರೇನ್ ಮಾಡಿದ್ರಂತೆ? ಪ್ರಾರ್ಥನೆಯಲ್ಲಿ ಎಲ್ಲ ಸಮಯವನ್ನು ರಾತ್ರಿ ಎಲ್ಲ ಪ್ರಾರ್ಥನೆಯಲ್ಲೇ ಕಳೆದ್ರಂತೆ. ಅನೇಕ ಸಂದರ್ಭದಲ್ಲಿ ನಾವು ನೆನೆಸ್ತೇವೆ, ಆಮೇಲೆ ಪ್ರಾರ್ಥನೆಯಲ್ಲಿ ಕುಳಿತುಕೊಳ್ತೇವಲ್ಲ, ಈ ಅನುಭವ ಯೂಸ್ ಆಗ್ತದಾ, ಇದು ಒಳ್ಳೇದಾಗ್ತದಾ, ನಮ್ಮ ಜೀವಿತಕ್ಕೆ ಚೆನ್ನಾಗಾಗ್ತದೆ ಎಂಬುದಾಗಿ ಹೇಳೋದಾದರೆ, ಖಂಡಿತವಾಗಲೂ ನಾವು ದೇವರ ಸಮ್ಮುಖದಲ್ಲಿ ಕುಳಿತುಕೊಳ್ಳುವಂಥ ಅನುಭವ ನಮಗೇನಾಗ್ತದೆ ಗೊತ್ತುಂಟ? ಒಳ್ಳೆಯದೇ ನಮ್ಮ ಜೀವಿತದಲ್ಲಿ ಮಾಡ್ತದೆ. ಹಲ್ಲೆಲೂಯಾ. ನೋಡಿ, ಮನುಷ್ಯನು ಅನೇಕ ಸಂದರ್ಭ ನೋಡಿ, ಶಿಷ್ಯರು ತಮ್ಮ ಸೇವೆಗಾಗಿ ತಮ್ಮನೆ ಯೇಸು ಸ್ವಾಮಿಯನ್ನು ಹಿಂಬಾಲಿಸುವಾಗ ಒಂದು ವಿಷಯ ಮೊದಲಾಗಿ ಕೇಳಿಕೊಳ್ತಾ, ನಮಗೆ ಪ್ರಾರ್ಥನೆ ಮಾಡಲಿಕ್ಕೆ ಕಲಿಸಿಕೊಡು. ಯಾಕೆ ಗೊತ್ತುಂಟ? ನೀವು ಏನೇ ಕಾರ್ಯಗಳನ್ನು ನೀವು ಮಾಡಬೇಕಂದ್ರೂ ಪ್ರಾರ್ಥನೆ ಒಬ್ಬ ದೇವರ ಮಗನ ಜೀವಿತದಲ್ಲಿ ಬೇಕಾಗಿದೆ. ಹಲ್ಲೆಲೂಯಾ. ನೋಡಿ, ದೇವರು ಕೊಡ್ತಾರೆ, ಸೈತಾನನು ಕೊಡ್ತಾನೆ. ಈಗ ನೋಡಿ, ಲೋಕದಲ್ಲಿ ಈಗ ಅನೇಕರು ಚೆನ್ನಾಗಿದ್ದಾರೆ, ಅನೇಕರು ಬ್ಲೆಸ್ ಆಗಿದ್ದಾರೆ. ಯಾರು ಕೊಡೋದ್ರಿಂದ ಕೆಲವು ಟೈಮಲ್ಲಿ ಅದು, ಯಾಕಂದ್ರೆ ಈ ಲೋಕ ಯಾರ್ದಾಗಿದೆ? ಸೈತಾನದನ್ನು ಆಗಿರೋದ್ರಿಂದ ಅವನು ಧಾರಾಳವಾಗಿ ಕೊಟ್ಟು ಅವರು ಧಾರಾಳವಾಗಿ ನಾಶವಾಗಿ ಹೋಗುವಂತೆ ಮಾಡ್ತಾರೆ. ಆದರೆ ದೇವರಿಂದ ಬರುವಂಥದ್ದು ನಮ್ಮನ್ನು ಎಂದಿಗೂ ನಮಗೇನು ಮಾಡಲ್ಲ? ನಾಶ ಮಾಡಲ್ಲ. ದೇವರಿಂದ ಬರುವಂಥ ಕಾರ್ಯಗಳು ನಮ್ಮ ಎಂದಿಗೂ ನಾಶ ಮಾಡಲ್ಲ. ಅದಕ್ಕೆ ಒಬ್ಬ ದೇವರ ಮಗನು ಪ್ರಾರ್ಥನೆಯಲ್ಲಿ ಹೋಗುವಾಗ ದೇವರು ಅವನಿಗೆ ಬೇಕಾದಂಥ ಕಾರ್ಯಗಳನ್ನು ಯಾವ ರೀತಿಯಲ್ಲಿ ಕೊಡಬೇಕೋ ಆ ರೀತಿಯಲ್ಲೇ ಕೊಟ್ಟು ಆ ವ್ಯಕ್ತಿಯನ್ನು ನಡೆಸುವಂಥದ್ದಾಗಿದೆ. ಹಲ್ಲೆಲೂಯಾ. ಅದಕ್ಕೋಸ್ಕರ ಅನೇಕ ಸಂದರ್ಭಗಳಲ್ಲಿ ನಾವು ನಮ್ಮನೆ ಲೋಕಕ್ಕೆ ನಾವು ಕಂಪೇರ್ ಮಾಡೋದಾದರೆ ಅನೇಕ ಸಂದರ್ಭದಲ್ಲಿ ನಾವು ಕಮ್ಮಿಯಾಗಿ ಕಾಣಿಸ್ತದೆ ಕಣ್ಣಿನಿಂದ. ಆದರೆ ದೇವರ ದೃಷ್ಟಿಯಲ್ಲಿ
ನಾವು ಅಮೂಲ್ಯರಾಗಿದ್ದೇವೆ. ಆಗ ಯೇಸು ಸ್ವಾಮಿ ನಮಗೆ ಕಲಿಸಿಕೊಟ್ಟಂತ ಒಂದು ಅನುಭವ ಏನಂತ ಹೇಳಿದರೆ, ಆಮೇಲೆ ಆ ದಿವಸಗಳಲ್ಲಿ ಆತನು ಪ್ರಾರ್ಥನೆ ಮಾಡುವುದಕ್ಕಾಗಿ ಬೆಟ್ಟಕ್ಕೆ ಹೋಗಿ ರಾತ್ರಿಯನ್ನೆಲ್ಲ ಪ್ರಾರ್ಥನೆಯಲ್ಲಿ ಕಳೆದನೆಂಬುದಾಗಿ. ಹಲ್ಲೆಲೂಯಾ. ಹಾಗಾದ್ರೆ ಇವತ್ತು ದೇವರು ನಮಗೆ ಪ್ರೇರೇಪಿಸುವಂತ ಒಂದು ಅನುಭವ, ನಾವು ಪ್ರಾರ್ಥನೆಯಲ್ಲಿ ಸಮಯವನ್ನು ಕಳೆಯಬೇಕೆಂಬುದಾಗಿ. ಅದರ 18ನೇ ವಚನ ಓದಿಕೊಳ್ಳೋಣ. ಸಾಕು. ಈಗ ಈ ಪ್ರಾರ್ಥನೆ ಮಾಡಿದ ನಂತರ ಏನ್ ಕಾರ್ಯಗಳು ನಡೀತಿದೆ ಇಲ್ಲಿ? ದೆವ್ವಗಳ ಕಾಟ ಇದ್ದವರು ಬಿಡುಗಡೆ ಹೊಂತು, ರೋಗಗಳು ಸೌಖ್ಯ ಹೊತ್ತು, ಆತನಿಂದ ಶಕ್ತಿ ಹೊರಡಿತಂತೆ. ಈಗ ಪ್ರಾರ್ಥನೆಯಲ್ಲಿ ನಾವು ಸಮಯ ಕಳೆಯುವಾಗ ಏನಾಗ್ತದೆ, ನಾವು ಫಿಲ್ ಆಗ್ತೇವೆ, ತುಂಬಿಸಲ್ಪಡ್ತೇವೆ. ನಮ್ಮ ಒಳಗಿಂದ ದೇವರ ಬಲ ಪ್ರಕಟವಾಗ್ತದೆ. ಆಗ ನಮ್ಮನ್ನು ಎದುರಿಸಿ ನಿಂತಿರುವಂತ ಅನೇಕ ಅನುಭವಗಳೇನಾಗ್ತದೆ, ಅದು ನಮ್ಮನ್ನು ಮುಟ್ಟದಂತೆ ಅದು ಅಳಿದು ಹೋಗ್ತದೆ, ನೀಗಿ ಹೋಗ್ತದೆ. ಇವತ್ತು ನಾವು ಯಾವಾಗಲೂ ಒಂದು ವಿಷಯವನ್ನು ಯಾವಾಗಲೂ ಹೇಳ್ತೇವೆ, ಆದರೆ ಅನೇಕ ಸಂದರ್ಭದಲ್ಲಿ ನಾವು ಪ್ರಾರ್ಥನೆ ಪೂರ್ವಕವಾಗಿ ಅದನ್ನು ಮಾಡಲ್ಲ. ಪ್ರಾರ್ಥನೆಯಿಂದ ನಾವು ಅದನ್ನು ಮಾಡಲಿಕ್ಕೆ ಪ್ರಯತ್ನ ಪಡಲ್ಲ. ನಾವಾಗಿ ನಮ್ಮ ಜೀವಿತದಲ್ಲಿ ನಾವು ಯೋಚನೆ ಮಾಡ್ಕೊಂಡಿರ್ತೇವೆ ಯಾವಾಗಲೂ. ಆದರೆ ದೇವರು ನಮಗೆ ಪ್ರೇರೇಪಿಸುವಂತ ಒಂದು ಅನುಭವ ಏನಂತ ಹೇಳಿದ್ರೆ, ಯಾವುದೇ ಸಂಗತಿಗಳು ನಿನ್ನ ಜೀವಿತದಲ್ಲಿ ಬರುವಾಗ ಒಂದು ಮೊದಲಾಗಿ ನೀನು ಮಾಡಬೇಕಾದಂತ ಒಂದು ಅನುಭವ ಏನಂತ ಹೇಳಿದ್ರೆ ಪ್ರಾರ್ಥನೆ. ಆಮೇಲೆ ಪ್ರಾರ್ಥನೆಯಿಂದ ನೀನು ಆ ವಿಷಯಕ್ಕೆ ಹೆಜ್ಜೆ ಇಡುವಾಗ, ಪ್ರಾರ್ಥನೆಯಿಂದ ಆ ಒಂದು ವಿಷಯಕ್ಕೆ ನೀನು ಸ್ಟೆಪ್ ಇಡುವಾಗ, ಆಮೇಲೆ ಅಲ್ಲಿ ಇರುವಂತ ಅನುಭವಗಳು ನೀಗಿ ಹೋಗ್ತದೆ. ಹಲ್ಲೆಲೂಯಾ. ನಾವು ಒಂದು ಇಂಪಾರ್ಟೆಂಟ್ ಆಗಿ ಒಂದು ವಚನವನ್ನು ಓದಿಕೊಳ್ಳೋಣ. ಲೂಕನ ಬರೆದ ಸುವಾರ್ತೆ 7ನೇ ಅಧ್ಯಾಯ ಅದರ 44ನೇ ವಚನದಿಂದ ನಾವು ಓದಿಕೊಳ್ಳೋಣ. 7:44 ಲೂಕ. ಇವಳ ಪಾಪಗಳು ಬಹಳವಾಗಿದ್ದರು ಅವು ಕ್ಷಮಿಸಲ್ಪಟ್ಟಿವೆ. ಇದಕ್ಕೆ ಇವಳು ತೋರಿಸಿದ ಪ್ರೀತಿ. ಪ್ರಾರ್ಥನೆ ನಮ್ಮ ಜೀವಿತದಲ್ಲಿ ಏನ್ ಮಾಡ್ತದೆ ಗೊತ್ತುಂಟಾ? ದೇವರ ಮೇಲೆ ಪ್ರೀತಿಯನ್ನು ಹೆಚ್ಚು ಮಾಡ್ತದೆ. ಈಗ ದೇವರು ನಮ್ಮನ್ನು ಪ್ರೀತಿಸಿದ್ದಾರೆ, ಖಂಡಿತ ಸ್ಟಿಲ್ ಆತನು ಎಲ್ಲರನ್ನೂ ಪ್ರೀತಿಸ್ತಾ ಇದ್ದಾರೆ. ಆದರೆ ದೇವರ ಸಮ್ಮುಖದಲ್ಲಿ ನಮಗೊಂದು ಜವಾಬ್ದಾರಿಕೆ ಇದೆ. ಏನಂತ ಹೇಳಿದ್ರೆ, ನಾವು ದೇವರನ್ನು ಪ್ರೀತಿಸಬೇಕು. ಈ ಲೋಕದಲ್ಲಿ ಒಂದು ವಸ್ತುವನ್ನು, ಒಂದು ವಿಷಯಗಳನ್ನು ನಾವು ಪ್ರೀತಿಸುವಾಗ ಅದರೊಂದಿಗೆ ನಾವು ಹೇಗೆ ಅಂಟಿ ಇರ್ತೇವೆ ಎಂಬುದಾಗಿ ಹೇಳಲಿಕ್ಕೆ ಸಾಧ್ಯವಾಗಲ್ಲ. ಆಮೇಲೆ ನಾವು ಹೇಗೆ ಅಂಟಿ ಇರ್ತೇವೆ ಎಂಬುದಾಗಿರುವಂಥ ವಿಚಾರ ನಮಗೆ ಗೊತ್ತಾಗಲ್ಲ. ಅನೇಕರು ನೋಡಿದಾಗ ಆಟೋಮೆಟಿಕ್ಲಿ ಅವರಿಗೆ ಅರ್ಥ ಆಗ್ತದೆ, ಇವರು ಎಷ್ಟು ಅವರನ್ನು ಪ್ರೀತಿಸ್ತಿದ್ದಾರೆ, ಎಷ್ಟು ಹಚ್ಕೊಂಡಿದ್ದಾರೆ ಎಂಬುದಾಗಿ ನಾವು ನೋಡಿದಾಗಲೇ ನಮ್ಗೆ ಗೊತ್ತಾಗ್ತದೆ. ಆಗ ದೇವರ ಸಮ್ಮುಖದಲ್ಲಿ ನಾವು ಪ್ರಾರ್ಥನೆಯಲ್ಲಿ ಬೆರೆಯುವಾಗ ಏನಾಗ್ತದೆ ಅಂತ ಹೇಳಿದ್ರೆ, ನಮಗೆ ದೇವರ ಮೇಲೆ ಪ್ರೀತಿ ಜಾಸ್ತಿ ಆಗ್ತದೆ. ಹಲ್ಲೆಲೂಯಾ. ಇವತ್ತು ಈ ಲೋಕದ ಯಾತ್ರೆಯಲ್ಲಿ ಪ್ರಯಾಣ ಮಾಡುವಾಗ ನಮಗೆ ಪ್ರೀತಿ ಹೆಚ್ಚಾಗಬೇಕಾದದ್ದು ಯಾರ ಮೇಲೆ? ದೇವರ ಮೇಲೆ ಪ್ರೀತಿ ಹೆಚ್ಚಾಗಬೇಕು. ಯಾಕಂತ ಹೇಳಿದ್ರೆ, ದೇವರ ಮೇಲೆ ಪ್ರೀತಿ ಹೆಚ್ಚಾಗುವಾಗ ಕಾರ್ಯ ಏನು ನಡೀತದೆ ಗೊತ್ತುಂಟಾ? ನಮ್ಮ ಪಾಪಗಳು ಎಷ್ಟೇ ದೊಡ್ಡದಾಗಿದ್ರು ಅದೇನಾಗ್ತದಂತೆ? ಕ್ಷಮಿಸಲ್ಪಡ್ತದೆ. ಯಾಕೆ ಕ್ಷಮಿಸಲ್ಪಡ್ತದೆ ಅಂತ ಹೇಳಿದ್ರೆ, ನಮಗೆ ಗೊತ್ತಿಲ್ಲದ ಹಾಗೆ ನಾವು ಏನೋ ಒಂದು ಕಾರ್ಯವನ್ನು ದೇವರಿಗೋಸ್ಕರವಾಗಿ ಅಲ್ಲಿ ಮಾಡ್ತಾ ಇರ್ತೇವೆ. ನೋಡಿ, ದೇವರನ್ನು ಪ್ರೀತಿಸದೆ ನಮಗೆ ಯಾವುದನ್ನು ಈ ಲೋಕದಲ್ಲಿ ಬಿಡ್ಲಿಕ್ಕೆ ಆಗಲ್ಲ. ದೇವರನ್ನು ಪ್ರೀತಿಸದೆ ನಾವು ದೇವರ ಸಮ್ಮುಖದಲ್ಲಿ ಆಗಿರ್ಲಿಕ್ಕೆ ಆಗಲ್ಲ. ಇವತ್ತು ಯಾವುದೇ ವಿಷಯಗಳು ನಾವು ನಿಲ್ಬೇಕಂದ್ರೆ, ಹಚ್ಚಿ ನಿಲ್ಬೇಕಂದ್ರೆ ಆ ಪ್ರೀತಿ ನಮ್ಮನ್ನು ನಿಲ್ಲಿಸ್ತದೆ. ಹಲ್ಲೆಲೂಯಾ. ಇವತ್ತು ಅನೇಕ ಸಂದರ್ಭಗಳಲ್ಲಿ ಸೈತಾನನು ನಮ್ಮನ್ನು ಯಾವುದಕ್ಕೆ ಪ್ರೇರೇಪಿಸಿ ನಿಲ್ಲಿಸ್ತಾನಂತ ಹೇಳಿದ್ರೆ, ಈ ಲೋಕದ
ಹಣಕ್ಕಾಗಿ, ಈ ಲೋಕದಲ್ಲಿರುವಂಥ ಆಡಂಬರವಾಗಿರುವಂಥ ಅನುಭವಕ್ಕಾಗಿ ನಮಗೆ ಪ್ರೀತಿಯನ್ನು ಕೊಡ್ತಾನೆ. ಅವನು ತುಂಬ ಪ್ರೀತಿಯನ್ನು ಕೊಡ್ತಾನೆ. ಅದಕ್ಕೆ ಕೆಲವು ಟೈಮಲ್ಲಿ ನೋಡಿ, ಒಟ್ಟಿಗೆ ಬೆಳೆದಿರ್ತೇವೆ, ಕೆಲವು ಸಂದರ್ಭಗಳಲ್ಲಿ ಒಟ್ಟಿಗೆ ಬೆಳೆಯುವಾಗ ಏನೂ ಇರಲ್ಲ. ಬೆಳೆದು ಬರುವಾಗ ಒಬ್ಬರಿಗೆ ದುಡ್ಡು ಬರ್ತದೆ, ಒಬ್ಬರ ಹತ್ರ ದುಡ್ಡಿರಲ್ಲ. ಆದರೆ ಈ ದುಡ್ಡು ಏನು ಮಾಡ್ತದೆ? ಬದಲಾವಣೆಗಳನ್ನು ತರ್ತದೆ, ವ್ಯತ್ಯಾಸವನ್ನು ತರ್ತದೆ. ಏನಕ್ಕೆ ತರ್ತದೆ? ಈ ದುಡ್ಡು ಅವರ ಸಂಬಂಧಗಳನ್ನು ಚೇಂಜಸ್ ಮಾಡ್ತದೆ. ಈ ಲೋಕದ ಅನುಭವ ಹಾಗೆ. ಆದರೆ ಕ್ರಿಸ್ತನ ಪ್ರೀತಿಯ ಒಂದು ಅನುಭವ ಹಾಗೆ ಅಲ್ಲ. ಹಲ್ಲೆಲೂಯಾ. ಇವತ್ತು ಇದು ಯಾವ ಬದಲಾವಣೆಗಳನ್ನು, ಕೀಲು ಮೇಲುಗಳನ್ನು ತರಲ್ಲ, ಒಂದೇ ವಿಧವಾಗಿರ್ತದೆ. ಆದರೆ ದೇವರು ನಮ್ಮ ಜೀವಿತದಲ್ಲಿ ಬಯಸುವಂಥದ್ದು ಒಂದೇ ಒಂದು ವಿಷಯ, ನೀವು ಪ್ರಾರ್ಥನೆಯಲ್ಲಿ ಆಗಿರಬೇಕೆಂಬುದಾಗಿ. ಹಲ್ಲೆಲೂಯಾ. ಅದಕ್ಕೆ ಯೇಸು ಸ್ವಾಮಿ ಗೆತ್ಸಮನೆ ತೋಟದಲ್ಲಿ ಶೋಧನೆಗೆ ಒಳಗಾದಾಗ ಆತನು ಕಳೆದಂಥ ಸಮಯ ಹೆಚ್ಚಾಗಿ ಎಲ್ಲಿ? ಪ್ರಾರ್ಥನೆಯಲ್ಲಿ. ಹಲ್ಲೆಲೂಯಾ. ಪ್ರಾರ್ಥನೆ ಮಾಡುವಾಗ ಬೆವರಿನ ಹನಿಗಳು ರಕ್ತದ ಉಪಾದಿಯಲ್ಲಿ ಬೀಳ್ತಾ ಇತ್ತು ಎಂಬುದಾಗಿ ದೇವರ ವಚನದಲ್ಲಿ ಬರೆಯಲ್ಪಟ್ಟಿದೆ. ಆಗ ಶಿಷ್ಯರಿಗೆ ಬಂದು ಯಾವಾಗಲೂ ಹೇಳ್ತಿರುವಂಥ ಒಂದು ವಿಷಯ, ನೀವೇನ್ ಮಾಡಿ? ಎಚ್ಚರವಾಗಿದ್ದು ಪ್ರಾರ್ಥನೆ ಮಾಡಿ. ಅದಕ್ಕೆ ಅಪೊಸ್ತಲ ಕೃತ್ಯ ನಾವು ಓದುವಾಗೆಲ್ಲ ಸಭೆಗಳೆಲ್ಲ ಯಾವಾಗಲೂ ಪ್ರಾರ್ಥನೆಯಲ್ಲಿತ್ತಂತೆ. ನೀವು ಹಳೆ ದಿನಗಳಲ್ಲಿ ನಾವು ನೋಡಿದಾಗ ನಾವು ಬೆಳೆದು ಬಂದಂಥ ಅನುಭವದ ಯಾವಾಗಲೂ ಪ್ರಾರ್ಥನೆಯಲ್ಲೇ ಇರ್ತಿದ್ವಿ ನಾವು. ಆಗ ಯಾರು ಸಮೇತ ಕೆಲಸ ಇದ್ದಂಗೆ ಕಂಪ್ಲೇಂಟ್ ಹೇಳ್ತಿರ್ಲಿಲ್ಲ, ಯಾರು ಸಮೇತ ನಮಗೆ ಟೈಮ್ ಇಲ್ಲ ಅಂತ ಹೇಳ್ತಿರ್ಲಿಲ್ಲ. ಎಲ್ಲರೂ ಪ್ರಾರ್ಥನೆಗಾಗಿ ಓಡಿ ಬರ್ತಾ ಇದ್ರು, ಎಲ್ಲರೂ ಪ್ರಾರ್ಥನೆಯಲ್ಲಿ ಕುಳಿತುಕೊಳ್ತಾ ಇದ್ರು. ಯಾವಾಗಲೂ ಸಭೆಗಳಲ್ಲಿ ಪ್ರಾರ್ಥನೆಗಳು ನಡೀತಾನೆ ಇರುವುದು, ಜನಗಳು ಪ್ರಾರ್ಥನೆಗಾಗಿ ಬರ್ತಾನೆ ಇದ್ರು. ಈಗ ಕಳೆದಿಂದಲೇ ಒಬ್ರು ನನಗೆ ಹೇಳ್ತೇವೆ, ಈಗ ನಾಮಧೇಯ ಆಗಿರುವಂಥ ಕ್ರೈಸ್ತರಾಗಿರುವಂಥ ಅನೇಕರು ಯಾವಾಗ ಮಾತ್ರ ಹೋಗ್ತಾರ ಅವರು? ಕ್ರಿಸ್ಮಸ್ ಇದ್ದಾಗ, ಆಮೇಲೆ ಗುಡ್ ಫ್ರೈಡೆ, ಈಸ್ಟರ್, ಈ ಸಮಯಗಳು ಬರುವಾಗ ಜನ ಕೆಲವು ಸಭೆಗಳಲ್ಲಿ ತುಂಬಿರ್ತಾರೆ. ಆಗ ಅಲ್ಲಿರುವಂಥವರಿಗೂ ಗೊತ್ತು ಈ ಟೈಮಲ್ಲಿ ಜನ ಬರ್ತಾರಂತ, ಪ್ರಿಪೇರ್ಡ್ ಆಗಿರ್ತಾರೆ. ಆ ಟೈಮಲ್ಲಿ ಸಭೆ ಹೊರ ತುಂಬಿ ಹೊರಗಡೆ ತನಕನೂ ಚೇರಿಟ್ಟಿರ್ತಾರಂತೆ. ಆ ಟೈಮಲ್ಲಿ ಜನ ಬರ್ತಾರೆ. ಸೊ ಈ ಅನುಭವ ಅಲ್ಲ, ಅಪೊಸ್ತಲ ಕೃತ್ಯದಲ್ಲಿ ಆದಂಥ ಅನುಭವ. ಯಾವಾಗಲೂ ಅವರು ಪ್ರಾರ್ಥನೆಯಲ್ಲಿಯೂ ರೊಟ್ಟಿ ಮುರಿಯುವುದರಲ್ಲಿಯೂ ಅವರು ಏನ್ ಮಾಡ್ತಿದ್ರು? ನಿರಂತರ ಆಗಿದ್ರಂತೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಈಗ ನೋಡಿ, ನಾವು ಸತ್ಯವೇದ ವಚನದಲ್ಲಿ ಓದುವಾಗ ರೊಟ್ಟಿ ಮುರಿಯುವುದು ಎಂಬುದಾಗಿ ಹೇಳುವಾಗ ಕರ್ತನ ಮೇಜಿನ ಒಂದು ಅನುಭವ ಇದೆ. ಬಟ್ ಕೊರಿಂಥ ಪತ್ರಿಕೆಯಲ್ಲಿ ನಾವು ಓದುವಾಗ ಪೌಲನು ಬೈತಿದ್ದಾನೆ, ನಿಮ್ಮ ಮನೆಗಳಲ್ಲಿ ಹೋಗಿ ಅಡಿಗೆ ಮಾಡ್ಕೊಳ್ಳಿ ಅಂತ. ಅಂದ್ರೆ ಒಂದು ಕಡೆಯಲ್ಲಿ ಒಂದು ಒಳ್ಳೆ ಊಟದ ಫೆಲೋಶಿಪ್ ಅಲ್ಲಿ ನಡೀತಾ ಇತ್ತು. ಹಲ್ಲೆಲೂಯಾ. ಆಗ ನಾವು ಯಾವಾಗಲೂ ಪ್ರಾರ್ಥನೆಯಲ್ಲಿ ಇರುವಾಗ ನಮ್ಮ ಜೀವಿತ ಏನಾಗ್ತದೆ ಅಂತ ಹೇಳಿದರೆ, ದೇವರ ಸಂಬಂಧದೊಂದಿಗೆ ಗಟ್ಟಿ ಆಗುವಾಗ ಕೆಲವು ವಿಶೇಷವಾದ ಅನುಭವಗಳು ನಮ್ಮ ಜೀವಿತದ ಒಳಗೆ ಸಂಭವಿಸ್ತದೆ. ಹಲ್ಲೆಲೂಯಾ. ಅದಕ್ಕಾಗಿ ಪ್ರಾರ್ಥನೆ ಮಾಡುವಂತ ವ್ಯಕ್ತಿಯ ಜೀವಿತ ಎಂದಿಗೂ ವ್ಯರ್ಥವಾಗಿ ಹೋಗುವುದೇ ಇಲ್ಲ. ಹಲ್ಲೆಲೂಯಾ. ಪ್ರಾರ್ಥನೆಯಲ್ಲಿ ಸಮಯ ಕಳೆಯುವ ಒಬ್ಬ ವ್ಯಕ್ತಿಯ ಒಂದು ಅನುಭವ ಎಂದಿಗೂ ವೇಸ್ಟ್ ಆಗಲ್ಲ. ನಾವು ಕೆಲವು ಟೈಮೆಲ್ಲ ತುಂಬಾ ಒಂದು ಇದರಲ್ಲಿ ಇರ್ತೇವೆ, ಪ್ರಾರ್ಥನೆಗೆ ಬಂದು 1.5 ತಾಸು 2 ತಾಸು ಕೂತ ಮೇಲೆ ನಾವೊಂದು ಏನೋ ಒಂದು ಇದರಲ್ಲಿ ಇರ್ತೇವೆ. ಹಲ್ಲೆಲೂಯಾ. ಅಥವಾ ಈ ಲೋಕದ ಕೆಲಸ ಕಾರ್ಯಗಳ ಹರಿಬರಿಯಲ್ಲಿ ಕೆಲವು ಟೈಮಲ್ಲಿ ಇರಬಹುದು. ಆದರೆ ಪ್ರೀತಿಸುವವನು, ಲವ್ ಮಾಡುವವನು, ನೀವು ಲೋಕವನ್ನು ಪ್ರೀತಿಸ್ತಾ ಇದ್ದೀರಾ, ದೇವರನ್ನು ಪ್ರೀತಿಸ್ತಾ ಇದ್ದಾರೆ ಎಂಬುದಾಗಿರುವಂತಹ ವ್ಯತ್ಯಾಸಗಳು ನಿಮಗೆ ಇದರಲ್ಲಿ ಗೊತ್ತಾಗ್ತದೆ. ಹಲ್ಲೆಲೂಯಾ. ಇವತ್ತು ಮನುಷ್ಯನಿಗೆ ಅನೇಕ ವಿಷಯಗಳಲ್ಲಿ ಕಾರಣಗಳಿದೆ, ಅನೇಕ ವಿಷಯಗಳಲ್ಲಿ ಅವನ ಕಾರಣಗಳನ್ನು ಹೇಳ್ತಾನೆ. ಆದರೆ ಈ ಕಾರಣಗಳು ಯಾವುದು ದೇವರ ಸಮ್ಮುಖದಲ್ಲಿ ಸೂಕ್ತವಾಗಲ್ಲ. ಹಲ್ಲೆಲೂಯಾ. ಇವತ್ತು ಮನುಷ್ಯನು ಎತ್ತಿಕೊಂಡಿರುವಂಥ ಒಂದು ಅನುಭವನ ಏನು? ಕಾರಣಗಳನ್ನು ಎತ್ತಿಕೊಂಡಿದ್ದಾನೆ. ಆದರೆ ಈ ಕಾರಣಗಳು ಯಾವುದಕ್ಕೆ ಸೂಕ್ತವಾಗಲ್ಲ? ದೇವರನ್ನು ಪ್ರೀತಿಸುವಂಥ ವಿಷಯಕ್ಕೆ ಸೂಕ್ತವಾಗಲ್ಲ. ಒಂದು ವೇಳೆ ದೇವರು ಏನಾದರೂ ಕಾರಣ ನಮ್ಮ ಕುರಿತು ಹೇಳಿರುವುದಾದರೆ, ದೇವರು ನಮ್ಮ ಕುರಿತು ಕಾರಣ ಹೇಳಿರುವುದಾದರೆ ನಮ್ಮ ಗತಿ ಏನಾಗ್ತಿತ್ತು ಯೋಚನೆ ಮಾಡಿ ನೋಡಿ. ಹಲ್ಲೆಲೂಯಾ. ಆಗ ಯೇಸು ಸ್ವಾಮಿ ಲೋಕಕ್ಕೆ ಬಂದಾಗ ಮಾದರಿಯನ್ನು ತೋರಿಸ್ತಿದ್ದಾರೆ. ಏನ್ ಮಾಡಿದ್ರಂತೆ? ರಾತ್ರಿ ಇಡೀ ಎಲ್ಲ ಅವ್ರು ಏನ್ ಮಾಡಿದ್ರಂತೆ? ಪ್ರಾರ್ಥನೆಯಲ್ಲಿ ಕಳೆದರಂತೆ. ಇನ್ನೊಂದು ವಚನ ನಾವು ಓದಿಕೊಳ್ಳೋಣ. ಲೂಕನ ಬರೆದ ಸುವಾರ್ತೆ 9ನೇ ಅಧ್ಯಾಯದ
ಅದರ 18ನೇ ವಚನ. ಹ್ಮ್ 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 ನೋಡಿ, ಒಂದಾನೊಂದು ದಿವಸ ಆತನು ಏಕಾಂತವಾಗಿ ಪ್ರಾರ್ಥನೆ ಮಾಡುತ್ತಿರುವಾಗ, ಆಮೇಲೆ ಹಾಗಾದ್ರೆ ಯೇಸು ಸ್ವಾಮಿ ದೇವರ ಆಗಿದ್ರು, ಮನುಷ್ಯ ಕುಮಾರನಾಗಿದ್ರು, ಪರಲೋಕದಿಂದ ಅವ್ರು ಬಂದಿದ್ರು, ಅವ್ರು ಏನ್ ಮಾಡ್ತಿದ್ರಂತೆ? ಪ್ರಾರ್ಥನೆ ಮಾಡ್ತಿದ್ರು. ನಾವು ಕೆಲವು ಟೈಮಲ್ಲಿ ಈ ಪ್ರಾರ್ಥನೆ ಎಲ್ಲ ಬಿಟ್ಟು ಎಲ್ಲಕ್ಕಿಂತ ಮಿಗಿಲಾಗಿರ್ತೇವೆ, ಮೇಲಾಗಿರ್ತೇವೆ. ಅನೇಕ ಸಂದರ್ಭದಲ್ಲಿ ನಾವು ನೆನೆಸ್ತೇವೆ ಇದರ ಅವಶ್ಯಕತೆ ನಮಗೆ ಇಲ್ಲ ಅಂತ. ಆದ್ರೆ ಯೇಸು ಸ್ವಾಮಿ ಈ ಲೋಕಕ್ಕೆ ಬಂದದ್ದು ಏನಕ್ಕೋಸ್ಕರ ಅಂತ ಹೇಳಿದ್ರೆ, ನಿಮ್ಮ ಕೈಯಿಂದ ನೀವು ಜೀವಿಸ್ಲಿಕ್ಕೆ ಆಗ್ತದೆ, ನಿಲ್ಲಿಕ್ಕೆ ಆಗ್ತದೆ ಎಂಬುದಾಗಿರುವಂತಹ ಒಂದು ಅನುಭವದಲ್ಲೇ ಯೇಸು ಸ್ವಾಮಿ ಲೋಕಕ್ಕೆ ಬಂದದ್ದು. ಅನೇಕ ಸಂದರ್ಭಗಳಲ್ಲಿ ಆಮೇಲೆ ನಾವು ನೆನೆಸ್ತೇವೆ ದೇವರ ಕೃಪೆ ಇದೆ, ದೇವರು ನಮ್ಮನ್ನು ಕ್ಷಮಿಸಿ ಬಿಡ್ತಾರೆ, ದೇವರ ಶುದ್ಧೀಕರಣ ನಮ್ಮ ಮೇಲೆ ಪ್ರಕಟವಾಗ್ತದೆ ಅಂತ ನಾವು ನೆನೆಸ್ತೇವೆ. ಆದರೆ ನಾವು ಏನು ಬಿತ್ತಿದ್ದೇವಲ್ಲ ಅದನ್ನು ಕೊಯ್ಬೇಕಾಗ್ತದೆ. ಒಂದಿನ ದೊಡ್ಡ ಸೇವಕರು, ಅವರು ಇಂಡಿಯಾದಲ್ಲಿ ಬಂದಿದ್ದಾರೆ, ಅನೇಕ ಸೇವಾ ಕಾರ್ಯಗಳನ್ನು ಮಾಡಿದಂಥ ಅವರು ಕೊನೆಯಲ್ಲಿ ಕ್ಯಾನ್ಸರ್ ಇಂದ ಅವರು ಬಳಲ್ತಾ ಇರ್ತಾರೆ. ಆಗ ಕ್ಯಾನ್ಸರ್ ಸಿಟ್ಯುವೇಶನ್ ಅಲ್ಲಿ ಈ ಸ್ಟೇಜ್ ಎಲ್ಲ ಹೋಗ್ತಿರುವಾಗ ಒಂದು ಇಂಟರ್ವ್ಯೂ ನಡೀತದೆ. ಆ ಇಂಟರ್ವ್ಯೂಯಲ್ಲಿ ಅವರು ನಿಮಗೆ ಯಾಕೆ ಇದು ಬಂದಿರಬಹುದು ಎಂಬುದಾಗಿ ಹೇಳಿದಾಗ ಅವ್ರು ಹೇಳ್ತಾರೆ, ನನ್ನ ಜೀವಿತದಲ್ಲಿ ಈ ಒಂದು ತಪ್ಪು ನಾನು ಮಾಡಿದೆ, ಈ ತಪ್ಪಿನ ಒಂದು ಅನುಭವ ನಾನಿವತ್ತು ಈ ಶರೀರದಲ್ಲಿ ಹೊತ್ತಿರುವಂಥ ರೋಗ ಎಂಬುದಾಗಿ. ಸೊ ಅವರು ಇದನ್ನು ಯಾಕೆ ಇಷ್ಟು ಓಪನ್ ಆಗಿ ಹೇಳಿದ್ರು ಅಂತ ಹೇಳಿದ್ರೆ, ಅವ್ರು ಹೇಳುವಂಥ ಒಂದು ಯಾಕೆ ಅದನ್ನು ಹೇಳಿದ್ರಂದ್ರೆ, ಅನೇಕ ಸಂದರ್ಭ ನಾವು ನೆನೆಸ್ತೇವೆ ಯೇಸುವಿನ ಕೃಪೆ ನಮ್ಮಲ್ಲಿ ಇದೆ, ಆತ ನಮ್ಮನ್ನು ಕ್ಷಮಿಸ್ತಾನೆ, ಖಂಡಿತವಾಗ್ಲೂ ಕ್ಷಮಿಸ್ತಾರೆ, ಆತ ನಮ್ಮನ್ನು ಖಂಡಿತವಾಗ್ಲೂ ಶುದ್ಧೀಕರಿಸ್ತಾರೆ. ಆದರೆ ನಾವು ದೇವರ ವಚನದ ಸತ್ಯತೆಯನ್ನು ತಿಳಿದು ನಂತರ ನಾವು ಏನೆಲ್ಲ ಕೃತ್ಯಗಳನ್ನು ಮಾಡ್ತೇವಲ್ಲ, ಅದರದ್ದು ಕಾರ್ಯವನ್ನು ನಾವು ಈ ಲೋಕದ ಯಾತ್ರೆಯಲ್ಲಿ ಅನುಭವಿಸಿನೇ ಇಲ್ಲಿಂದ ನಾವು ಹೋಗ್ಲಿಕ್ಕೆ ಹಾಗೋದು. ಅದಕ್ಕೆ ಕೆಲವರ ಮರಣಗಳು ಪಟ್ಟಂತಾಗಿರ್ತದೆ, ಅವರಿಗೆ ಕ್ಯಾನ್ಸರ್ ಬರ್ತದೆ, ಕೆಲವರಿಗೆ ನಾನಾ ರೋಗಗಳು ಬರ್ತದೆ, ಟಕ್ 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 ಅಂತ ಅವ್ರು ಮರಣ ಹೊಂದಿಬಿಡ್ತೇವೆ. ನಾವು ಆ ಮರಣಗಳನ್ನು ಸಾಧಾರಣವಾಗಿ ನೆನೆಸ್ತೇವೆ. ಆದರೆ ಅನೇಕರು ಒಪ್ಪಿಕೊಳ್ತಾರೆ, ಆದರೆ ಅನೇಕರು ಹೇಳದೆ ಹೋಗಿಬಿಡ್ತಾರೆ. ಆದರೆ ನಾವು ಒಂದು ಕಾರ್ಯವನ್ನು ತಿಳಿದುಕೊಳ್ಬೇಕಾದದ್ದು, ಈ ಲೋಕದ ಯಾತ್ರೆಯಲ್ಲಿ ಪ್ರಯಾಣ ಮಾಡುವಾಗ ಆಮೇಲೆ ದೇವರೊಂದಿಗೆ ಇರುವಂಥ ಪ್ರೀತಿ ನಮಗೆ ಹೆಚ್ಚಾಗಬೇಕು. ಈ ಪ್ರೀತಿ ನಮ್ಮನ್ನು ಅನೇಕ ವಿಧವಾಗಿರುವಂಥ ಅನುಭವದಿಂದ ನಮ್ಮನ್ನು ತಪ್ಪಿಸಿ ನಡೆಸ್ತದೆ. ಹಲ್ಲೆಲೂಯಾ. ನಾನು ಹೇಳ್ತೇನಲ್ಲ, ಈ ಶರೀರ ಮಣ್ಣಿಂದ ಬಂದಾಗಿರುವುದರಿಂದ ಮಣ್ಣಿನದನ್ನು ಹೆಚ್ಚಾಗಿ ಅದು ಬಯಸ್ತದೆ. ಹಲ್ಲೆಲೂಯಾ. ಬಯಸಲ್ಲ ಅಂತ ನಾನು ಹೇಳಲ್ಲ, ಅದರ ಆಲೋಚನೆಗಳು ಬರಲ್ಲ ಎಂಬುದಾಗಿ ಹೇಳಲ್ಲ, ಅಥವಾ ಅದರ ವಿಷಯಗಳು ನಮಗೆ ಇದಾಗಲ್ಲ ಎಂಬುದಾಗಿ ಹೇಳಲ್ಲ. ಆದರೆ ಈ ಶರೀರವನ್ನು ದೇವರ ಆತ್ಮನಿಗೆ ನಾವು ಒಪ್ಪಿಸಿಕೊಟ್ಟಾಗ ಇದು ಯಾರ ನಿಯಂತ್ರಣದಲ್ಲಾಗಿರ್ಬೇಕು? ದೇವರ ನಿಯಂತ್ರಣದ. ಅದಕ್ಕೆ ಪೌಲನ್ ಹೇಳ್ತಾನೆ, ನೀವು ದೇವರ ಆಲಯವಾಗಿದ್ದೀರಿ ಎಂಬುದಾಗಿ ನಿಮಗೆ ಗೊತ್ತಿಲ್ಲವೋ? ಪ್ರಶ್ನೆ. ಒಂದು ವೇಳೆ ನೀವು ದೇವರ ಆಲಯವನ್ನು ಏನ್ ಮಾಡಿದ್ರೆ, ಹಾಳು ಮಾಡಿದ್ರೆ, ದೇವರೇನ್ ಮಾಡ್ತಾರಂತೆ? ಈ ಆಲಯವಾಗಿರುವ ಈ ಶರೀರವನ್ನು ಹೊಡಿತಾರಂತೆ. ಸೊ ನಾವು ಇದನ್ನೆಲ್ಲ ಓದಿ ಬಿಡುತ್ತೇವೆ ಅಷ್ಟೇ. ಆದರೆ ಅನೇಕ ಸಂದರ್ಭಗಳು ನಮಗೆ ಸೀರಿಯಸ್ನೆಸ್ಸೇ ಆ ವಿಷಯದಲ್ಲಿ ಅನೇಕ ಸಂದರ್ಭದಲ್ಲಿ ಅನಿಸೋದೇ ಇಲ್ಲ. ಇದು ಹೇಗೆ ಏನೆಂಬುದಾಗಿ ಗೊತ್ತೇ ಆಗಲ್ಲ. ಬಟ್ ಆದರೆ ಈ ವಚನದ ಈ ಪ್ರಾರ್ಥನೆ ಖಂಡಿತವಾಗಲೂ ಅದನ್ನು ನಮಗೆ ಪ್ರಕಟಿಸ್ತದೆ. ಹಲ್ಲೆಲೂಯಾ. ಇವತ್ತು ಅನೇಕರಿಗೆ ನಾನು ಹೇಳೋ ಪ್ರಕಾರ ಅನೇಕರಿಗೆ ವಾಕ್ಯ ಗೊತ್ತಿದ್ದಲ್ಲ. ಅವರು ದೇವರ ಆತ್ಮನಿಂದ ಆಮೇಲೆ ತುಂಬಿಸಲ್ಪಟ್ಟು ನಡೆಸೋದ್ರಿಂದ ಅವರು ವಚನದ ಅಡಿಸ್ಥಾನದಲ್ಲಿ ಅವರು ಹೋಗ್ತಾರೆ. ಹಲ್ಲೆಲೂಯಾ. ಅವರಿಗೆ ನಿಜವಾಗ್ಲೂ ದೇವರ ವಚನದಲ್ಲಿ ಎಲ್ಲೆಲ್ಲಿ ವಚನಗಳಿದೆ, ಎಲ್ಲೆಲ್ಲಿ ಏನಿದೆ ಎಂಬುದಾಗಿ ಗೊತ್ತಿರಲ್ಲ. ಆದರೆ ಅವರಿಗೆ ದೇವರ ಆತ್ಮನ ಸಾನ್ನಿಧ್ಯದಿಂದ ಅವರು ನಡೆಸಲ್ಪಡೋದ್ರಿಂದ ಪವಿತ್ರ ಆತ್ಮನ ಅವರನ್ನು ಗೈಡ್ ಮಾಡಿ ಒಂದೊಂದು ವಿಷಯದಲ್ಲಿ ನಡೆಸ್ತಾರೆ. ಹಲ್ಲೆಲೂಯಾ. ಅನೇಕ ಸಂದರ್ಭಗಳಲ್ಲಿ ಅದಕ್ಕೆ ಯೇಸು ಸ್ವಾಮಿ ಶಿಷ್ಯರು ಕೇಳಿಕೊಂಡಂತ ಮೊದಲನೇ ಅನುಭವ ನಮಗೆ ಪ್ರಾರ್ಥನೆ ಮಾಡೋದನ್ನು ಕಲಿಸಿಕೊಡಿ ಎಂಬುದಾಗಿ. ನೋಡಿ, ನನಗನ್ಸೋ ಮಟ್ಟಿಗೆ ಅದರ 11ನೇ ಅಧ್ಯಾಯದ 1ನೇ ವಚನದಲ್ಲಿ ಬರೆಯಲ್ಪಟ್ಟಿದೆ ಅನಿಸ್ತದೆ. ನೋಡಿ, ಪ್ರಾರ್ಥನೆ ಮಾಡಿ ಮುಗಿಸಿದಾಗ. ಸೊ ಈ ಪ್ರಾರ್ಥನೆ ಮಾಡಿ ಮುಗಿಸಿದಾಗ ಎಂಬುದಾಗಿ ಹೇಳುವಾಗ ಇದೊಂದು ಇನ್ಸ್ಪಿರೇಷನ್.
ಈಗ ನಿಮ್ಮ ಜೀವಿತದಲ್ಲಿ ಈ ಪ್ರಾರ್ಥನೆಯ ಅನುಭವ ನಿಮ್ಮ ಜೀವಿತದಲ್ಲಿ ಇರುವಾಗಲೇ ಇನ್ನೊಬ್ಬರು ಏನಾಗೋದು, ಇನ್ಸ್ಪೈರ್ ಆಗೋದು, ಅಂದ್ರೆ ಆ ಒಂದು ಅನುಭವಕ್ಕೆ ಒಳಗಾಗೋದು ಅವರು. ಹಾಗಾದ್ರೆ ನಿಮ್ಮ ಮನೆಗಳು, ನಿಮ್ಮ ಜೀವಿತದ ಅನುಭವಗಳು ಪ್ರಾರ್ಥನೆ ಅಂತರಿಕ್ಷದಿಂದ ತುಂಬಿಸಲ್ಪಟ್ಟಿರಬೇಕು. ಹಲ್ಲೆಲೂಯಾ. ನಾನು ಯಾವಾಗಲೂ ಹೇಳೋ ಪ್ರಕಾರವಾಗಿ ಅಂತರಿಕ್ಷ ಯಾವುದರಿಂದ ತುಂಬಿಸಲ್ಪಟ್ಟಿರಬೇಕು? ದೇವರ ಸಾನ್ನಿಧ್ಯದಿಂದ. ಅದಕ್ಕೆ ಆಗ ಏನಾಗ್ತದೆ ಅಂತ ಹೇಳಿದ್ರೆ, ಅಲ್ಲಿ ನೀವು ಬೇರೆದನ್ನು ಮಾಡಲಿಕ್ಕೆ ಆಗಲ್ಲ, ಅಲ್ಲಿ ಅನುಮತಿ ಸಿಗಲ್ಲ. ಸೊ ಪ್ರಾರ್ಥನೆ ನಿಯಂತ್ರಿಸ್ತದೆ ಅದನ್ನು. ಹಲ್ಲೆಲೂಯಾ. ಆಗ ಈ ಒಂದು ಅನುಭವ ಯಾರಿಗೆ ಪ್ರೇರೇಪಣೆ ಆಯ್ತು? ಶಿಷ್ಯರಿಗೆ. ಶಿಷ್ಯರೇನು ಕೇಳಿಕೊಳ್ತಾ ಇದ್ದಾರೆ ಅಲ್ಲಿ? ನಮಗೆ ಪ್ರಾರ್ಥನೆ ಮಾಡೋದನ್ನು ಕಲಿಸಿಕೊಡ ಎಂಬುದಾಗಿ. ಹಲ್ಲೆಲೂಯಾ. ಈಗ ನಮ್ಮ ಮಕ್ಕಳಿಗೆ ನಾವು ಪ್ರಾರ್ಥನೆಗಳನ್ನು ಕಲಿಸ್ತೇವೆ ಅಲ್ವಾ? ಈಗ ಚಿಕ್ಕ ವಯಸ್ಸಿನಿಂದಲೇ ನಾವು ಈಗ ನನ್ನ ಮಗಳು ಪ್ರಾರ್ಥನೆ ಮಾಡ್ತಾಳೆ, ನಾವು ಕಲಿಸ್ತೇವೆ, ಅದನ್ನು ನಾವು ಹೇಳಿಕೊಡ್ತೇವೆ. ಪ್ರಾರ್ಥನೆ ಮಾಡಲೇಬೇಕು, ಪ್ರಾರ್ಥಿಸಲೇಬೇಕೆಂಬುದಾಗಿ ಹೇಳಿಕೊಡ್ತೇವೆ. ಯಾಕೆ ಹೇಳಿಕೊಡ್ತೇವೆ ಅಂದರೆ, ಈ ಪ್ರಾರ್ಥನೆನೇ ಅವರನ್ನು ಯಾವುದರಲ್ಲಿ ನಡೆಸುವುದು? ಕ್ರಿಸ್ತನ ಸತ್ಯತೆಯ ಬೆಳಕಿನಲ್ಲಿ ಅವರನ್ನು ನಡೆಸುವಂಥದ್ದು. ಹಾಗಾದರೆ ಇವತ್ತು ಈ ಉಪವಾಸ ಪ್ರಾರ್ಥನೆ, ದೇವರ ವಚನ ಹೇಳ್ತದೆ, ಉಪವಾಸದಿಂದಲ್ಲದೆ ಪ್ರಾರ್ಥನೆಯಿಂದಲ್ಲದೆ ಈ ಜಾತಿ, ಅಂದರೆ ಕೆಲವು ವಿಷಯಗಳು ನಮ್ಮ ಜೀವಿತದಿಂದ ನೀಗಬೇಕಂದ್ರೆ ಪ್ರಾರ್ಥನೆ ಪ್ರಕಟವಾಗಬೇಕು. ಹಲ್ಲೆಲೂಯಾ. ನಾವು ಬಲವಾಗಿ ಪ್ರಾರ್ಥಿಸಬೇಕು. ಹೇಗೆ ಪ್ರಾರ್ಥಿಸಬೇಕೆಂಬುದಾಗಿ ನಿಮ್ಗೆ ಗೊತ್ತಿಲ್ಲದೆ ಹೊರಬಹುದು. ಆದರೆ ನೀವು ದೇವರ ಸಮ್ಮುಖದಲ್ಲಿ ಕುಳಿತುಕೊಂಡು ಸ್ತೋತ್ರ ನಿಮಗೆ ಹೇಗೆ ಆಮೇಲೆ ಅನುಭವಗಳು ಬರ್ತದೋ, ಆ ಅನುಭವದಲ್ಲಿ ಯೇಸುವಿನಲ್ಲಿ ನೀವು ಕೂಗುವಾಗ ಖಂಡಿತವಾಗಲೂ ನಿಮ್ಮ ಪ್ರಾರ್ಥನೆಗಳನ್ನು ಕೇಳಿ ಆತನ ಅದ್ಭುತಗಳನ್ನು ಮಾಡ್ತಾನೆ. ನಿಮಗೆ ಆ ಪ್ರಾರ್ಥನೆಯನ್ನು ಕಲಿಸಿಕೊಡ್ತಾರೆ. ಇವತ್ತು ನಾವೆಲ್ಲ ಈಗ ನಮ್ಮ ಪ್ರಾರ್ಥನೆ ಮಾಡ್ಲಿಕ್ಕೆ ಬಂದಲ್ಲ, ಸೊ ನಾವು ಹೀಗೇನೆ ಆಮೇಲೆ ಪ್ರಾರ್ಥನೆಯಲ್ಲಿ ಬೆಳೆದು ಆ ಪ್ರಾರ್ಥನಾ ಅನುಭವಕ್ಕೆ ನಡೆಸಲ್ಪಟ್ಟಿರುವಂಥದ್ದು. ಆಗ ನಮ್ಮ ಜೀವಿತದ ಎಲ್ಲರೂ ಅಷ್ಟೇ, ಸಭೆಯಲ್ಲಿ ಬರುವಂಥ ಅನೇಕರಷ್ಟೇ, ನಿಮ್ಮ ಪ್ರಾರ್ಥನೆಗಳನ್ನು ನೋಡಿ, ನೀವು ಪ್ರಾರ್ಥಿಸುವುದನ್ನು ನೋಡಿ ಅವರು ಸಮೇತ ನಾನು ಹೀಗೆ ಪ್ರಾರ್ಥಿಸಬೇಕೆಂಬುದಾಗಿರುವಂಥ ಇನ್ಸ್ಪೈರ್. ಆದರೆ ಇದು ಒಂದು ಕಾಮನ್ ಆಗಿರುವಂಥ ವಿಷಯ. ಆದರೆ ವೈಯಕ್ತಿಕ ಪ್ರಾರ್ಥನೆಗೆ ಬರುವಾಗ ಹೆಚ್ಚು ಪದಗಳು ಅಲ್ಲಿ ಇರಲ್ಲ. ಹಲ್ಲೆಲೂಯಾ. ಅದಕ್ಕೆ ಯೇಸು ಸ್ವಾಮಿ ಹೇಳಿದ್ದು ಪರಿಸಯರಿಗೆ, ನೀವು ಹೇಳಿದ್ದನ್ನೇ. ಸೊ ಅನೇಕ ಸಂದರ್ಭಗಳಲ್ಲಿ ನಾವು ಇಲ್ಲಿ ಕಾಮನ್ ಆಗಿ ಪ್ರಾರ್ಥಿಸಿದಂಗೆ ನಮ್ಮ ವೈಯಕ್ತಿಕ ಪ್ರಾರ್ಥನೆ ಇರಲ್ಲ. ಒಂದಿನ ನಮ್ಮ ಅಕ್ಕನ ಮಗ ಕೇಳ್ತಾ ಇದ್ದ, ನಾನು ಅವನಿಗಂದೆ ಪ್ರೇಯರ್ ಮಾಡು ಕೂತ್ಕೋ ಅಂತ. ಪ್ರೇಯರ್ ಮಾಡಿದ ಲಾಸ್ಟಿಗೆ ಅವನು ಕೇಳೋದು, ಅಲ್ಲ ನಂದೆಲ್ಲ ಮುಗೀತು, ಪ್ರಾರ್ಥನೆ ಮುಗೀತು ನಂದು ಪ್ರೇಯರ್ ಅಲ್ಲ ಮುಗೀತು, ಇನ್ನೇನಿಲ್ಲ ನಾನು ಪ್ರೇಯರ್ ಮಾಡಲಿಕ್ಕೆ. ಸೊ ಸಬ್ಜೆಕ್ಟು ಬುದ್ಧಿಯಿಂದ ಹೋಗುವಾಗ ಸಬ್ಜೆಕ್ಟ್ ಮುರಿದು ಇರ್ತದೆ, ಮತ್ತೆ ನೆಕ್ಸ್ಟ್ ಏನು ಹೇಳಲಿಕ್ಕೆ ಇರಲ್ಲ. ಆದರೆ ನೀವು ಪ್ರಾರ್ಥನೆ ಅಂತರಿಕ್ಷದ ಆಳಕ್ಕೆ ಹೋದಾಗ ದೇವರ ಆತ್ಮನು ನಿಮ್ಮನ್ನು ಆಳವಾಗಿ ಕರೆದುಕೊಂಡು ಹೋಗ್ತಾರೆ. ಹಲ್ಲೆಲೂಯಾ. ದೇವರ ಆತ್ಮ ನಿಮ್ಮೊಂದಿಗೆ ಮಾತನಾಡ್ತಾರೆ. ನೀವು ಮಾತನಾಡಿದಾಗ ಇನ್ನ ತಿರುಗಿ ಆಳದಲ್ಲಿ ನೀವು ಮತ್ತೆ ದೇವರನ್ನು ಪ್ರೀತಿಸುವ ಅನುಭವಕ್ಕೆ ಅದು ನಿಮ್ಮನ್ನು ನಡೆಸ್ತದೆ. ಹಲ್ಲೆಲೂಯಾ. ಅದಕ್ಕೆ ಪ್ರಾರ್ಥನೆ ಮಾಡುವಂಥ ವ್ಯಕ್ತಿಗಳನ್ನು ನೋಡಿ, ಪ್ರಾರ್ಥಿಸುವವರನ್ನು ನೋಡಿ, ಆಮೇಲೆ ಅವರ ಅನುಭವಗಳು ವ್ಯತ್ಯಾಸವಾಗಿರ್ತದೆ. ಹಲ್ಲೆಲೂಯಾ. ಅದರಿಂದ ಮಾನುಷಿಕವಾದ ಜ್ಞಾನದ ಪ್ರಾರ್ಥನೆಗಳಿದೆ, ಅದು ಪ್ರಯೋಜನಕ್ಕೆ ಬರಲ್ಲ. ಆದರೆ ಆತ್ಮನಿಂದ ಪ್ರಾರ್ಥಿಸುವುದು ಜೀವಿತಗಳನ್ನು ಬದಲಾಯಿಸ್ತದೆ. ಆಮೇಲೆ ನಮಗೆ ವ್ಯತ್ಯಾಸಗಳನ್ನು ತಂದುಕೊಡ್ತದೆ, ನಮ್ಮಲ್ಲಿ ಚೇಂಜಸ್ ತಂದುಕೊಡ್ತದೆ. ನಮ್ಮಲ್ಲಿ ದೇವರಾತ್ಮನು ಮಾತನಾಡಿ ಈ ವಿಷಯದಲ್ಲಿ ಆಮೇಲೆ ನೀನು ಸರಿಪಡ, ಅಂದರೆ ಪ್ರಾರ್ಥನೆ ಎನ್ನುವಂಥದ್ದು ದೇವರು ನಮ್ಮೊಂದಿಗೆ ಮಾತನಾಡುವಂಥ ಅನುಭವನೇ. ಹಲ್ಲೆಲೂಯಾ. ನೋಡಿ, ಆ ಸ್ತ್ರೀ ಬಂದು ಆ ಕಾರ್ಯಗಳನ್ನು ಮಾಡಿದಾಗ ಅವಳ ಪಾಪಗಳೇನಾಯಿತು ನೋಡಿ. ಪಾಪಿಯಾದಂಥ ಸ್ತ್ರೀ ಬಂದು ಆ ಕಾರ್ಯವನ್ನು ಮಾಡಿದಾಗ ಅವಳ ಪ್ರೀತಿ ಬಹಳವಾದದ್ರಿಂದ ಅದೇನಾಯ್ತಂತೆ, ಈ ಬಹಳ ಪ್ರೀತಿಗೆ ಅನೇಕರು ನಮ್ಮನ್ನು ಪ್ರೇರೇಪಿಸಲಿಕ್ಕೆ ಬಿಡಲ್ಲ. ಈಗ ಸಭೆಯನ್ನು ನಾವು ಬಹಳ ಪ್ರೀತಿ ಮಾಡ್ತೇವೆ, ಅನೇಕರು ಬಿಡಲ್ಲ. ಯಾಕೆ ಮಾಡ್ತೀಯ ನೀನು ಪ್ರೀತಿ ಅಂತಾರೆ. ಪ್ರೀತಿ ಅನ್ನುವಾಗ ಅಲ್ಲಿ ಅವಳು ತೆಗೆದುಕೊಂಡು ಬಂದಂಥ ವಸ್ತು ಇದೆಯಲ್ಲ, ತುಂಬ ಶ್ರೇಷ್ಠವಾದದ್ದು, ತುಂಬ ಬೆಲೆ ಬಾಳದು, ಬಿಡಲ್ಲ. ನೀನು ದೇವರ ಸಮ್ಮುಖವನ್ನು ಬಹಳವಾಗಿ ಪ್ರೀತಿಸುವಾಗ ಅಲ್ಲಿ ಏನಿದೆ, ಅಲ್ಲಿ ಹೋಗಿ ಏನು ಮಾಡ್ತೀಯ ಎಂಬುದಾಗಿರುವಂಥ ತಡೆಗಳೇ ಅನೇಕ ಸಂದರ್ಭದಲ್ಲಿ ನಮಗೆ ಬರ್ತದೆ. ಆ ಪ್ರಾರ್ಥನೆ ಕುಳಿತು ಏನು ಮಾಡ್ತೀಯ, ಆ ಪ್ರಾರ್ಥನೆಯಲ್ಲಿ ನೀನಿದ್ದೇನು ಮಾಡ್ತೀಯ, ಆ ಪ್ರಾರ್ಥನೆಯಲ್ಲಿ ಸಮಯ ಕಳೆದು ಏನು ಮಾಡ್ತೀಯ ಎಂಬುದಾಗಿರುವಂಥ ವಿಚಾರಗಳೇ ಎದ್ದೇಳ್ತದೆ ಹೊರತು ಅನೇಕ ಸಂದರ್ಭದಲ್ಲಿ ನಿನ್ನನ್ನು ಬಹಳವಾಗಿ ಪ್ರೀತಿಸಲಿಕ್ಕೆ ಏನಾಗಲ್ಲ, ಅನೇಕ ಕಾರ್ಯಗಳು ನಿನ್ನನ್ನು ಬಿಡಲ್ಲ. ಬಟ್ ಆದರೆ ನೀನು ಬಹಳವಾಗಿ ದೇವರನ್ನು ಪ್ರೀತಿಸಬೇಕು. ಹಲ್ಲೆಲೂಯಾ. ಹಾಗಾದರೆ ಇವತ್ತು ಒಂದು ತೀರ್ಮಾನದೊಂದಿಗೆ ಹೋಗಬೇಕು, ನಾನು ಈ ಎಲ್ಲ ವಿಷಯಗಳಿಗಿಂತಲೂ ನಾನು ಬಹಳವಾಗಿ ಯೇಸುವನ್ನು ಪ್ರೀತಿಸ್ತೇನೆ ಎಂಬುದಾಗಿ. ಹಲ್ಲೆಲೂಯಾ.
ನಿನ್ನೆ ದಿನ ನನ್ನ ಮಗಳು ಕೆಲವುದು ಗಮ್ ಹಾಕಿ ಪೇಪರೆಲ್ಲ ಹಾಕಿ ಏನೋ ಅಕ್ಷರ ಬರೆದು ತಂದಿತ್ತು, ತೋರಿಸ್ತಾ ಇದ್ಲು, ಪ್ರಾರ್ಥನೆಯಲ್ಲಿ ನನಗೆ ತೋರಿಸ್ತಾ ಇತ್ತು. ಅದರಲ್ಲಿ ಬರೆದಿತ್ತು ಜೀಸಸ್ ಐ ಲವ್ ಯು, ಏನೇನೋ ಬರೆದಿದ್ಲು, ಸೋ ಮಚ್ ಬರೆದಿದ್ಲು. ಸೊ ಅದನ್ನು ನೋಡಿದಾಗ ಸೊ ಅವಳ ಮಂಡೆ ಒಳಗೆ, ಅವಳ ತಲೆ ಒಳಗೆ ಯಾವ್ದು ತುಂಬಿಕೊಂಡಿದೆ ಈಗ? ಅದೇ. ಸೊ ಅದಕ್ಕೇನು ಮಾಡ್ತಿದ್ದಾಳು? ಅದನ್ನೇ ಬರೀತಿದ್ದಾಳೆ. ಸೊ ಆಗ ಅವಳ ಒಳಗೆ ಆ ಬಿದ್ದಂಥ ಬೀಜ ಅದು ಇನ್ನೂ ಫಲವಾಗಿ ಇನ್ನೂ ಕಾರ್ಯ ಮಾಡಬೇಕು. ಯಾವಾಗ ಕಾರ್ಯ ಮಾಡ್ತದೆ? ನಾವು ಅದನ್ನು ಪ್ರೇರೇಪಿಸೋದ್ರಿಂದ. ನೀನು ಯೇಸು ಸ್ವಾಮಿನೇ, ಜೀಸಸ್ಸನ್ನೇ ನೀ ಲವ್ ಮಾಡಬೇಕು, ಯೇಸು ಸ್ವಾಮಿನೇ ನೀನು ಪ್ರೀತಿಸ್ಬೇಕು, ಹೆಚ್ಚಾಗಿ ಅದನ್ನೇ ಪ್ರೀತಿಸ್ಬೇಕು, ಏಸಪ್ಪನೇ ನಮಗೆಲ್ಲ. ಈಗ ನಾವು ಇದನ್ನೇ ಮಾತಾಡ್ಕೊಳ್ತಾ ಇರ್ತೇವಲ್ಲ, ಇದನ್ನೇ ನಾವು ತೋರಿಸ್ತಾ ಇರ್ತೇವಲ್ಲ. ಸೊ ಅದನ್ನೇನು ಮಾಡ್ತಾರೆ ಅವರು? ಹೆಚ್ಚಾಗಿ ಫಾಲೋ ಮಾಡೋದ್ರಿಂದ ಅದು ರಿವೀಲ್ ಆಗ್ತದೆ, ಅದು ಪ್ರಕಟವಾಗ್ತದೆ. ಅದರಿಂದ ಪ್ರಿಯದೇವರ ಮಕ್ಕಳೇ, ನಮಗೇನು ಬೇಕು ಅವಶ್ಯ? ಪ್ರೇಯರ್. ಆಮೇಲೆ ಅದಕ್ಕಾಗಿ ಅನೇಕ ಸಂದರ್ಭದಲ್ಲಿ ನಮಗೆ ಮನೇಲಿ ಕೂತಾಗ ಏನಾಗ್ತದೆ, ಹೆಚ್ಚು ಸಮಯ ಪ್ರಾರ್ಥನೆ ಮಾಡಿದಾಗ ಕೆಲವು ಟೈಮ್ ಕಷ್ಟ ಅನಿಸ್ಬೋದು. ಅದಕ್ಕಾಗಿ ದೇವರ ಆಲಯದಲ್ಲಿ ನಡೆಯುವ ಪ್ರಾರ್ಥನೆಗಾಗಿ ನಾವು ಓಡಿ ಬರಬೇಕು. ಹಾಗೇನಾಗ್ತದೆ, ನಮಗೆ ಕೆಲವು ಟೈಮಲ್ಲಿ ಹೆಚ್ಚು ಪ್ರೆಷರ್ ಹಾಕ್ಬೇಕಂತಿರಲ್ಲ ಕೆಲ ವಿಷಯಗಳಿಗಾಗಿ. ಆಮೇಲೆ ನಾವು ಒಟ್ಟಾಗಿ ಸೇರಿ ಒಂದು ಮನಸ್ಸಿಂದ ನಾವು ಕುಳಿತುಕೊಳ್ಳುವಾಗ ಏನಾಗ್ತದೆ, ದೇವರ ಸಾನ್ನಿಧ್ಯ ಇಲ್ಲಿ ಪ್ರಿಪೇರ್ಡ್ ಆಗಿರ್ತದಲ್ಲ. ಅನೇಕ ಸಂದರ್ಭಗಳಲ್ಲಿ ಏನಾಗಿರ್ತದೆ, ದೇವರ ಆಲಯದಲ್ಲಿ ಏನಾಗಿರ್ತದೆ, ಅನೇಕ ವಿಷಯಗಳು ಪ್ರಿಪೇರ್ಡ್ ಆಗಿರ್ತದೆ. ನಾವು ಹೋಗಿ ಮಿಂಗಲ್ ಆದರೆ ಸಾಕು. ಈಗ ಎಷ್ಟೋ ವಿಷಯಗಳು ನಾವು ಒಬ್ಬರೇ ಶ್ರಮಪಟ್ಟು ಮಾಡೋದಕ್ಕಿಂತಲೂ, ಒಬ್ಬರೇ ಶ್ರಮ ಹಾಕಿ ಮಾಡೋದಕ್ಕಿಂತಲೂ ಎಲ್ಲರೂ ಸೇರಿ ಮಾಡುವಾಗ ಅದರದ್ದು ಕಾರ್ಯ ಬೇಗ, ಆ ಕೆಲಸ ಬೇಗ ಮುಗ್ದು ಹೋಗ್ತದೆ, ಆ ಕೆಲಸ ಬೇಗ ಆಗಿ ಹೋಗ್ತದೆ. ನಾವು ಈ ಮೋಟ್ರ್ ಹಾಳಾದಾಗ ನೀರು ತುಂಬಿಸ್ತಿದ್ವಿ, ಒಂದು 2-3 ಜನ ಸೇರಿ ಎಲ್ಲ ಅಲ್ಲಿಂದ ಬಕೆಟ್ ತೆಗೆದು ಬೇಗ ಬೇಗ ತುಂಬಿಸಿದ್ರೆ ಬೇಗ ಟ್ಯಾಂಕ್ ಫುಲ್ ಆಗೋದಿಲ್ಲ. ಅದೇ ಒಬ್ಬರು ಮಾಡಿದಾಗ ಅದರ ಟೈಮ್ ಜಾಸ್ತಿ ಆಗುತ್ತೆ, ತುಂಬ ಆಗೋದು. ಆಗ ದೇವರ ಸಮ್ಮುಖಕ್ಕೆ ನಾವೆಲ್ಲ ಸೇರಿ ಬರುವಾಗ ನಿಮ್ಮನ್ನು ನೋಡಿ ಅನೇಕರು ಮತ್ತೆ ಬರಲಿಕ್ಕೆ ಪ್ರಯತ್ನಿಸ್ತಾರೆ. ಹಲ್ಲೆಲೂಯಾ. ಆಗ ಇದ್ರ ಮೂಲಕವಾಗಿ ಏನು ನಡೀತದೆ ಅಂತ ಹೇಳಿದರೆ, ಪ್ರಾರ್ಥನೆ ಬಲವಾಗಿ ನಡೀತದೆ. ಹಲ್ಲೆಲೂಯಾ. ನಾನು ಇದನ್ನು ಯಾಕೆ ಹೇಳ್ತಿದ್ದೇನೆ ಅಂದರೆ, ನಾನು ಡೈಲಿ ಬರುತ್ತೇನೆ ದೇವರ ಆಲಯಕ್ಕೆ, ಡೈಲಿ ನಾನು ಪ್ರಾರ್ಥನೆಯಲ್ಲಿ ಸಮಯ ಕಳೀತೀನಿ. ಇಲ್ಲಿ ಬಂದು ಪ್ರಾರ್ಥನೆಯಲ್ಲಿ ಕುಳಿತುಕೊಳ್ತಿರ್ತೇನೆ, ಪ್ರೇಯರ್ ಮಾಡ್ತಾ ಇರ್ತೇನೆ. ಆಗ ಪ್ರಾರ್ಥನೆಗಳು ನಡೆಯುವಾಗ ಪ್ರಾರ್ಥನೆಗಳು ನಡೀತದೆ, ಬಾಕಿ ಸಮಯದಲ್ಲಿ ಪ್ರಾರ್ಥನೆಗಳು ಇಲ್ಲಿ ನಡೀತಾ ಇರಬೇಕು. ಆಗ ಈ ಅನುಭವ ಪ್ರಾರ್ಥನೆ ಅಂತರಿಕ್ಷದಿಂದ ತುಂಬಿಸಲ್ಪಡುವಾಗ ದೇವರ ಬಿಡುಗಡೆಗಳು ಬೇಗ ನಡೀತದೆ. ಹಲ್ಲೆಲೂಯಾ. ಆದ ಕಾರಣ ಪ್ರಾರ್ಥನೆಯಿಂದ ಎಲ್ಲ ಸಾಧ್ಯ. ಅಪೊಸ್ತಲರು, ಆಮೇಲೆ ಯೇಸು ಸ್ವಾಮಿ ಶಿಷ್ಯಂದರು, ಇವರೆಲ್ಲ ಪ್ರಾರ್ಥನೆಯಲ್ಲಿ ಸಮಯ ಕಳೆದರು ಅಧಿಕವಾಗಿ. ಹಲ್ಲೆಲೂಯಾ. ನಾವು ಒಂದು ಶಿಷ್ಯನನ್ನು ನಾವು ನೋಡಲಿಕ್ಕೆ ಸಾಧ್ಯವಾಗ್ತದೆ. ಪೌಲನು ಹೇಳ್ತಿದ್ದಾನೆ, ನೀನು ಸ್ವಲ್ಪ ದ್ರಾಕ್ಷರಸವನ್ನು ತೆಗೆದುಕೋ ಎಂಬುದಾಗಿ. ಅಂದರೆ ನೀರು ಕುಡಿದು ಉಪವಾಸ ಮಾಡ್ತಿರುವಾಗ ನಿನ್ನ ಶರೀರ ಬಲಹೀನವಾಗ್ತದೆ ಎಂಬುದಾಗಿ ಹೇಳಿ, ಆಮೇಲೆ ಸ್ವಲ್ಪ ದ್ರಾಕ್ಷರಸವನ್ನು ನೀನು ತೆಗೆದುಕೋ ಎಂಬುದಾಗಿ ಒಬ್ಬ ಶಿಷ್ಯನಿಗೆ, ಆಮೇಲೆ ಒಬ್ಬ ಅಪೊಸ್ತಲನಿಗೆ ಆಮೇನ್ ಪೌಲನು ಹೇಳ್ತಾ ಇದ್ದಾನೆ. ಆಗ ನಾವು ನೋಡುವಾಗ ಅನೇಕರು ಪ್ರಾರ್ಥನೆಯಲ್ಲಿ ಸಮಯವನ್ನು ಕಳೆದರು. ನೋಡಿ, ಪದ್ಮೋಸ್ ದ್ವೀಪದಲ್ಲಿ ಯೋಹಾನ ಏನು ಮಾಡಿದ? ಆ ಕತ್ತಲೆ ಅನುಭವದಲ್ಲಿ ಬುಕ್ಸ್ ಓದಲಿಕ್ಕೂ ಅಲ್ಲಿ ಏನು ಬೆಳಕಿರಲಿಲ್ಲ. ಸೊ ಆ ಅನುಭವದಲ್ಲಿ ಅವನೇನು ಮಾಡ್ತಿದ್ದಲ್ಲಿ ಪ್ರಕಟಣೆ ಪುಸ್ತಕವನ್ನು ಬರೀತಾನೆ, ಯೇಸು ಸ್ವಾಮಿಯ ಪ್ರಕಟಣೆಯನ್ನು ಬರಿತಾ ಇದ್ದಾನೆ. ಹಲ್ಲೆಲೂಯಾ. ಆಗ ಯೋಹಾನನು ಅಲ್ಲಿ ಆಮೇಲೆ ಪ್ರಾರ್ಥನೆಯ ಒಂದು ಅನುಭವ ಇದ್ದದಕ್ಕೆ ಅವನು ಏನು ಮಾಡ್ತಿದ್ದಾನೆ? ಪ್ರಕಟಣೆಯನ್ನು ಕಾಣ್ತಾ ಇದ್ದಾನೆ. ಹಲ್ಲೆಲೂಯಾ. ಆದ ಕಾರಣ ನಮ್ಮ ಜೀವಿತದಲ್ಲಿ ಈ ಪ್ರಾರ್ಥನೆ ಏನು ಮಾಡ್ತದೆ ಎಂಬುದಾಗಿ ಅಲ್ಲ, ನಮ್ಮ ವಾತಾವರಣಗಳನ್ನು ಬದಲಾಯಿಸ್ತದೆ, ನಮ್ಮ ಸಿಟ್ಯುವೇಶನ್ಗಳನ್ನು ಬದಲಾಯಿಸ್ತದೆ, ನಮ್ಮ ಪರಿಸ್ಥಿತಿಗಳನ್ನು ಬದಲಾಯಿಸ್ತದೆ. ಏನೇ ವಿಚಾರದ ಒಳಗೆ ನಾವು ಹೋದ್ರೂ, ಇವತ್ತು ನಾನು ಈ ಪ್ರಾರ್ಥನೆ ವಿಷಯ ಹೇಳುವಾಗ ನಮ್ಮ ಜೀವಿತದಲ್ಲಿ ಇರುವ ಅನೇಕ ಅನುಭವಗಳನ್ನು ಬದಲಾಯಿಸಿದ ಒಂದು ಅನುಭವ ಯಾವುದು? ಬದಲಾಯಿಸ್ಲಿಕ್ಕಿರುವಂಥ ಅನುಭವ ಯಾವುದು? ಪ್ರಾರ್ಥನೆನೇ. ಒಂದು ವೇಳೆ ನಾವು ಪ್ರಾರ್ಥನೆ ಮಾಡದೆ ಹೀಗೇ ಯೋಚನೆ ಮಾಡ್ಕೊಂಡು ಕೂತಿದ್ರೆ ಕಾರ್ಯ ನಡೆಯಲ್ಲ. ಹಾಗಾದ್ರೆ ಇವತ್ತು ಯೇಸುವಿನ ಮೇಲೆ ಪ್ರೀತಿ ಜಾಸ್ತಿ ಆಗಿದೆ ನಿಮಗಂತ ಕೇಳಿದರೆ, ಹೌದು, ತುಂಬ ಜಾಸ್ತಿ ಆಗಿದೆ. ಹಲ್ಲೆಲೂಯಾ. ಯಾಕಂತ ಹೇಳಿದರೆ, ಯೇಸು ಸ್ವಾಮಿ ಇಲ್ಲದೆ ನಾವೇನು ಇಲ್ಲ. ಯೇಸು ಸ್ವಾಮಿ ನಮ್ಮನ್ನು ನಡೆಸದೆ ನಾವೇನು ಮಾಡಲಿಕ್ಕೆ, ಈ ಸಿಟ್ಯುವೇಶನ್ಗಳು, ಅನೇಕ ಪರಿಸ್ಥಿತಿಗಳು ನಮಗೆ ತಿಳಿಸಿಕೊಡುವಂಥ ಒಂದು ವಿಷಯ ಏನಂತ ಹೇಳಿದರೆ, ಯೇಸು ಸ್ವಾಮಿ ಇಲ್ಲದೆ ನಾವು ಏನು ಪ್ರಯತ್ನ ಮಾಡಿದ್ರೂ ಅದು ಸಫಲತೆಗೆ ಬರಲ್ಲ. ಹಲ್ಲೆಲೂಯಾ.
ಅದು ಕಾರ್ಯಗತಕ್ಕೆ ಬರಲ್ಲ. ನಾವು ನೆನೆಸ್ಬೋದು, ಲೋಕದಲ್ಲಿ ಜನರು ಈ ಅನುಭವಗಳನ್ನು ಮಾಡ್ತಿದ್ದಾರೆ, ಸಕ್ಸಸ್ ಆಗ್ತಿದ್ದಾರೆ, ಓಕೆ, ಅವ್ರಿಗಾಗ್ತದೆ, ನಮಗಾಗಲ್ಲ. ಯಾಕೆ ಹೇಳಿ? ಯೇಸು ಸ್ವಾಮಿಯನ್ನು ಸ್ವಂತ ರಕ್ಷಕನಾಗಿ ಅಂಗೀಕರಿಸಿದ ಮೇಲೆ ದೇವರ ತಕೊಂಡದ್ದನ್ನು ನಿಮ್ಮಿಂದ ಮಾಡಲ್ಪಟ್ಟ ಅರಿಕೆ ಇದೆಯಲ್ಲ, ಅದನ್ನು ದೇವರು ತಕೊಂಡ ಮೇಲೆ ತಿರುಗಿ ಕೊಡಲ್ಲ. ಪ್ರೈಸ್ ದಿ ಲಾರ್ಡ್. ಆ ಪ್ರಾರ್ಥನೆ ಯಾವುದೇ, ಅದಕ್ಕೆ ನೀವು ದೇವರ ಸಮ್ಮುಖದಲ್ಲಿ ಪ್ರಾರ್ಥನೆ ಮಾಡುವಾಗಲೂ ಜಾಗೃತಿಯಿಂದ ಮಾಡಬೇಕು. ಏನ್ ಜಾಗ್ರತೆ? ದೇವರೇ ನನ್ನ ಪ್ರಾಣವನ್ನು ತೆಗೆದುಕೋ ಎಂಬುದಾಗಿ ಹೇಳಿದ್ರೆ ದೇವರು ಕೇಳ್ತಾರೆ, ಅದನ್ನು ಖಂಡಿತವಾಗ್ಲೂ ಕೇಳ್ತಾರೆ, ಬೇಗ ಹೋಗ್ತಿರೋದು. ಆದರೆ ಒಂದು ದುಃಖ ಏನಂತ ಹೇಳಿದ್ರೆ, ದೇವರು ನಿಮ್ಮ ಜೀವಿತದಲ್ಲಿ ಏನು ನೇಮಕ ಮಾಡಿ ಇಟ್ಟಿದ್ದಾರಲ್ಲ ಅದನ್ನು ಅನುಭವಿಸ್ಲಿಕ್ಕೆ ಸಾಧ್ಯ ಆಗಲ್ಲ. ಮೋಶೆ ಕಾನಾನ್ ದೇಶವನ್ನು ಕಾಣದ ಹಾಗೆ ದೇವರ ಕಣ್ಣಲ್ಲಿ ನೀವು ನೋಡ್ತಿರೋ, ಅಯ್ಯೋ ಒಂಚೂರು ನಿಮ್ಗೆ ಆಸೆ ಇರ್ತದೆ, ಅಯ್ಯೋ ಅದನ್ನೊಂದು ಅನುಭವಿಸಿದ್ರು ಒಳ್ಳೇದಿತ್ತಲ್ಲ ಅನಿಸ್ತಿರ್ತದೆ, ಆದರೆ ನಿಮಗೆ ಅನುಭವಿಸ್ಲಿಕ್ಕೆ, ಯಾಕಂದ್ರೆ ನೀವು ಪ್ರೇಯರ್ ಮಾಡಿರ್ತೀರಲ್ಲ, ದೇವರೇ ನನ್ನನ್ನು ಬೇಗ ತೆಗೆದುಕೊಂಡ್ಬಿಡ. ಸೊ ದೇವರದನ್ನು ತೋರಿಸಿನೇ ತೆಕ್ಕೊಳ್ಳೋದು. ಯಾಕಂದ್ರೆ ಆ ಕೊನೆಯ ಕ್ಷಣದಲ್ಲಿ ನಿಮಗೆ ಅರ್ಥ ಆಗಲಿ, ಅಂಡರ್ಸ್ಟ್ಯಾಂಡ್ ಆಗಲಿ, ನಿಮ್ಮ ಲೈಫಲ್ಲಿ ನಂದೊಂದು ದೊಡ್ಡ ಉದ್ದೇಶ ನಿಮ್ಮ ಲೈಫಲ್ಲಿ ಇದೆ ಎಂಬುದಾಗಿ. ಹಲ್ಲೆಲೂಯಾ. ಇವತ್ತು ನನ್ನನ್ನು ಕೇಳುವಂಥ ಪ್ರಿಯ ದೇವರ ಮಕ್ಕಳು, ನಾವು ಅನೇಕ ಪ್ರಾರ್ಥನೆ ಮಾಡಿ ಈಗ ನೆನೆಸ್ತಿದ್ದೇವೆ, ದೇವರೇ ಸುಮ್ಮನೆ ಮನಸ್ಸಲ್ಲಿ ಸಮೇತ ನೆನೆಸಬಾರ್ದು ಆ ವಿಷಯದ ಕುರಿತು, ಯಾಕಂದ್ರೆ ದೇವರು ನೆರವೇರಿಸ್ತಾರೆ ಅದನ್ನು. ಆಮೇಲೆ ಅದಕ್ಕಾಗಿ ನಮ್ಮ ಯೋಚನೆನೂ ಬೈ ಮಿಸ್ಟೇಕ್ ಆಗಿ ಬರಬಾರ್ದು, ತಪ್ಪಾಗಿ ಬರಬಾರ್ದು. ಅದಕ್ಕಾಗಿ ಏನು ಮಾಡಬೇಕಂದ್ರೆ ಯಾವಾಗಲೂ ಯಾರ ಶಬ್ದವನ್ನು ನಾವು ಕೇಳ್ತಾ ಇರಬೇಕು, ದೇವರ ಶಬ್ದವನ್ನು. ನಾನು ಈ ಕಳೆದ ದಿನಗಳೆಲ್ಲ ಅನೇಕ ವಿಚಾರಗಳ ಮಧ್ಯದಲ್ಲಿ ಹಾದು ಹೋಗೋ ಒಂದು ವಿಷಯವನ್ನು ದೇವರ ಆತ್ಮ ನನ್ನೊಂದಿಗೆ ಮಾತನಾಡ್ತಾನೇ ಇದ್ದಾರೆ. ಆದರೆ ಈ ಸಿಚುವೇಶನ್ಗೆ ಅದು ಏನಾಗ್ತಿಲ್ಲ, ಆಗಲ್ಲ, ಸೂಕ್ತ ಆಗಲ್ಲ. ಬಟ್ ಆದರೆ ದೇವರು ಏನು ಮಾಡ್ತಿದ್ದಾರೆ, ಆ ವಿಷಯವನ್ನು ಮಾತನಾಡ್ತಾನೆ ಇದ್ದಾರೆ ನನ್ನೊಂದಿಗೆ, ಆ ವಿಷಯವನ್ನು ಹೇಳ್ತಾನೆ ಇದ್ದಾರೆ, ತಿಳಿಸ್ತಾನೆ ಇದ್ದಾರೆ. ಆಗ ಈಗಲೂ ಇವತ್ತು ಅಷ್ಟೇ ಆ ಪ್ರಾರ್ಥನೆ ಪ್ರಾರಂಭ ಮಾಡಿದಾಗ ಆಮೇಲೆ ದೇವರ ಆತ್ಮನ ಆ ವಿಷಯವನ್ನು ಮಾತನಾಡ್ತಾನೆ ಇದ್ದಾರೆ. ನಮ್ಮ ಮೂಲಕವಾಗಿ ದೇವರು ಅದನ್ನು ಮಾಡಲಿಕ್ಕೆ ಏನಾಗಿದ್ದಾನೆ, ಶಕ್ತನು. ನಾನು ಲೋಕದ ವಿಷಯ ಹೇಳ್ತಾ ಇಲ್ಲ, ಆಯ್ತಾ, ಏನು ದುಡ್ಡಿನ ವಿಷಯ ಹೇಳ್ತಾ ಇಲ್ಲ, ನಾನು ಹೇಳೋ ಆತ್ಮಿಕ ವಿಷಯ. ದೇವರ ಆತ್ಮನ ಮಾತನಾಡ್ತಿರುವಂತ, ನೀವೇನು ನೆನೆಸಬಾರ್ದು ಆಶ್ರೇನೋ ಅಂತ ಅಲ್ಲ, ಆತ್ಮಿಕ ವಿಷಯ, ಸೇವೆಯಲ್ಲಿ ಒಂದು ವಿಚಾರದ ಕುರಿತು ದೇವರ ಆತ್ಮನ ಮಾತನಾಡ್ತಾನೆ ಇದ್ದಾನೆ. ಅನೇಕ ಸಂದರ್ಭಗಳಲ್ಲಿ ಆಮೇಲೆ ಅವನ ಕೈ ಬತ್ತಿ ಹೋಯ್ತು, ಆದರೆ ಆ ಸಬ್ಬತ್ ದಿನದಲ್ಲಿ ದೇವರು ಅವನ ಬತ್ತಿ ಹೋದ ಕೈಯನ್ನು ಚಾಚುವಂತೆ ಮಾಡಿದ್ರು. ಹಲ್ಲೆಲೂಯಾ. ಇವತ್ತು ನಾವು ಕ್ರಿಸ್ತನನ್ನು ನಂಬುವಾಗ ನಮ್ಮ ಪರಿಸ್ಥಿತಿಗಳು ಯಾವುದೇ ಆಗಿರ್ಬೋದು, ವಿರೋಧತೆಗಳು ನಮಗೆ ಎದ್ದೇಳ್ಬೋದು, ತಡೆಗಳು ನಮಗೆ ಎದ್ದೇಳ್ಬೋದು, ಅದರ ಮಧ್ಯದಲ್ಲಿ ಬತ್ತಿ ಹೋದಂತ ಕೆಲವು ಅನುಭವಗಳನ್ನು ದೇವರೇನ್ ಮಾಡ್ತಾರೆ, ಸರಿ ಮಾಡ್ತಾರೆ. ಹಲ್ಲೆಲೂಯಾ. ಇದು ಒಂದು ಆತ್ಮಿಕವಾದ ಆಲೋಚನೆ. ಇವತ್ತು ನೀವೊಂದು ಆತ್ಮನ ಬಿಡುಗಡೆಯೊಂದಿಗೆ ನೀವು ಇಲ್ಲಿಂದ ಹೊರಡಿ, ಪ್ರಾರ್ಥನೆ ಕೆಲವು ಬತ್ತಿ ಹೋದಂತ ಅನುಭವಗಳನ್ನು ಎಬ್ಬಿಸ್ತದೆ. ಹಲ್ಲೆಲೂಯಾ. ಆ ಅನುಭವಗಳು ಕೈ ಚಾಚಲಿಕ್ಕೆ ಆಗದೇ ಇರಬಹುದು, ಆದರೆ ದೇವರದನ್ನು ಚಾಚುವಂತೆ ಮಾಡ್ತಾರೆ. ಹಲ್ಲೆಲೂಯಾ. ನಾವೆಲ್ಲ ದೇವರ ಸಮ್ಮುಖದಲ್ಲಿ ಎದ್ದು ನಿಂತುಕೊಳ್ಳೋಣ, ನಾವು ಪ್ರಾರ್ಥನೆಗಾಗಿ ಒಪ್ಪಿಸಿಕೊಳ್ಳೋಣ. ಖಂಡಿತವಾಗಲೂ ದೇವರ ಆತ್ಮನು ಮಾತನಾಡುವಂಥ ಆತ್ಮನಾಗಿದ್ದಾನೆ. ಹಲ್ಲೆಲೂಯಾ. ಇವತ್ತು ಒಂದು ಕಾರ್ಯವನ್ನು ನಂಬೋಣ, ನೀವು ಪ್ರಾರ್ಥನೆಯಲ್ಲಿ ನಿರಂತರರಾಗುವಾಗ ಕೆಲವು ಅನುಭವಗಳನ್ನು ದೇವರು ಎಬ್ಬಿಸಲಿಕ್ಕೆ ಆತನು ಶಕ್ತನಾಗಿದ್ದಾರೆ. ನಾನು ಹೇಳ್ತೀನಲ್ಲ, ಅನೇಕ ವಿರೋಧತೆಗಳು ಅದಕ್ಕಾಗಿರಬಹುದು, ತಡೆಗಳು ಅದಕ್ಕಾಗಿರಬಹುದು, ಅದರ ಮಧ್ಯದಲ್ಲೇ ದೇವರು ಅನೇಕ ಅದ್ಭುತಗಳನ್ನು ಮಾಡುವಂಥ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಇವತ್ತು ಆ ಕಾನ ಊರಿನಲ್ಲಿ ಆ ಮದುವೆಯ ಮನೆಯಲ್ಲಿ ದ್ರಾಕ್ಷರಸ ಖಾಲಿಯಾದಾಗ ದೇವರ ಆ ಬಾನೆಗಳನ್ನು ತರಿಸಿ ಆ ನೀರಿರುವಂಥ ಅನುಭವವನ್ನು ದೇವರು ದ್ರಾಕ್ಷರಸವನ್ನಾಗಿ ಮಾಡಿದ್ರಂತೆ. ಆ ದ್ರಾಕ್ಷರಸ ಎಷ್ಟೋ ದಿವಸಗಳು ಹಿಂದುಗಡೆಯಿಂದನೇ ಅದು ಶೇಖರಿಸಿ ಇಟ್ಟಂತ ಒಂದು ದ್ರಾಕ್ಷರಸನೇ ತರನೇ ಆಗಿತ್ತಂತೆ. ಹಾಗಾದ್ರೆ ನಮ್ಮ ಜೀವಿತದಲ್ಲಿ ಪ್ರಿಯದೇವರ ಮಕ್ಕಳೇ, ಪ್ರಾರ್ಥನೆ ಮಾಡುವ ವ್ಯಕ್ತಿಯ ಜೀವಿತ ಅಲ್ಲಿ ವಿಷಯಗಳು ಇಲ್ಲದೆ ಇರಬಹುದು, ಆದರೆ ಅಲ್ಲಿ ಬದಲಾವಣೆಗಳು ಸಂಭವಿಸ್ತದೆ. ದೇವರು ಕೆಲವದನ್ನು ಉಂಟು ಮಾಡ್ತಾರೆ, ಕೆಲವದನ್ನು ನಿರೂಪಿಸ್ತಾರೆ. ಪ್ರಾರ್ಥನೆಯನ್ನು ನಿರಂತರವಾಗಿ ನೀ ಮಾಡುವುದಾದರೆ ಖಂಡಿತವಾಗಲೂ ಕೆಲ ಬಿಡುಗಡೆಗಳು ನೀನು ಅದ್ಭುತವಾಗಿ ಕಂಡೇ ಕಾಣ್ತೀಯ. ನಿನ್ನ ಜೀವಿತದಲ್ಲಿ ಪ್ರಾರ್ಥನೆ ಪ್ರಕಟವಾಗುವಾಗ ಆ ಪ್ರಾರ್ಥನೆ ವಿಷಯಗಳಲ್ಲಿ ದೇವರು ಕೆಲವು ಮಹತ್ವವಾದ ಕಾರ್ಯಗಳನ್ನು ಆತನು ಮಾಡೇ ಮಾಡ್ತಾನೆ. ಹಲ್ಲೆಲೂಯಾ.
ನಾವು ಪ್ರಾರ್ಥನೆ ಮಾಡೋಣ. ಬಾಯಿಗಳನ್ನು ತೆರೆಯೋಣ. ದೇವರೇ, ನಿನ್ನ ಆತ್ಮನಿಂದ ನಾನು ಪ್ರಾರ್ಥಿಸುವಂತೆ, ನಿರಂತರನಾಗಿ ಪ್ರಾರ್ಥಿಸುವಂತೆ ನೀನು ಬಲಪಡಿಸಪ್ಪ. ದೇವರೇ, ನಿನ್ನ ಕೃಪೆಯನ್ನು ನನ್ನನ್ನು ತುಂಬಿಸು ಸ್ವಾಮಿ. ಆ ಆತ್ಮ ಭಾರದೊಂದಿಗೆ ನಾನು ಇಲ್ಲಿಂದ ಹೋಗ್ಲಿಕ್ಕೆ, ಆ ಪ್ರಾರ್ಥನೆ ಭಾರದೊಂದಿಗೆ ನಾನು ಇಲ್ಲಿಂದ ಹೋಗ್ಲಿಕ್ಕೆ ನೀನು ಬಲಪಡಿಸು. ಹುಡರಬನ ಶತರಿಯಾದರ ದೇವರೇ, ನಿನಗೆ ಸ್ತೋತ್ರ ಮಾಡ್ತೇವಪ್ಪ. ನಿನಗೆ ಘನತೆಯನ್ನು, ಮಾನವನ ಆರಾಧನೆಯನ್ನು, ಸ್ತುತಿಯನ್ನು ನಾವು ಸಲ್ಲಿಸ್ತೇವಪ್ಪ. ಇವತ್ತು ಈ ಪ್ರಾರ್ಥನೆಗಾಗಿ ಬಂದಂಥ ಎಲ್ಲರನ್ನು ಧಾರಾಳವಾಗಿ ನಾವು ಆಶೀರ್ವದಿಸ್ತೇವಪ್ಪ. ದೇವರೇ ಕರ್ತನೇ, ಸ್ತೋತ್ರವಾಗಲಿ. ನಿನ್ನ ನಾಮದಲ್ಲಿ ನಾವು ಆಶೀರ್ವದಿಸ್ತೇವಪ್ಪ. ನಿನ್ನ ಬಿಡುಗಡೆಗಳನ್ನು ಕಾಣಲಿ ಅಪ್ಪ. ಈ ರಾತ್ರಿ ವೇಳೆಯಲ್ಲಿ ಕೆಲವು ಬಿಡುಗಡೆಗಳನ್ನು ಅನುಭವಿಸಲಿ ಅಪ್ಪ. ಕೆಲವು ಅದ್ಭುತಗಳನ್ನು ಕರ್ತನೆ ನಾವು ಅನುಭವಿಸುವಂತೆ ಕೃಪೆ ನೀಡು. ನಾವು ನಂಬುತ್ತೇವೆ, ನಮ್ಮ ಪರಿಸ್ಥಿತಿಗಳನ್ನು ಬದಲಾಯಿಸುವ ದೇವರು, ವಾತಾವರಣಗಳನ್ನು ಬದಲಾಯಿಸುವಂಥ ದೇವರು, ದೇವರೇ ನಮಗಾಗಿ ಕಾರ್ಯ ಮಾಡುವಂಥ ದೇವರು, ನಮ್ಮೊಂದಿಗೆ ಮಾತನಾಡಿ ನಮ್ಮನ್ನು ಕರ್ತನೆ ನಿನ್ನ ಉದ್ದೇಶದಲ್ಲಿ ನಿಲ್ಲಿಸುವಂಥ ದೇವರು. ಆಮೇನ್. ಕರ್ತನೆ ಸ್ತೋತ್ರವಾಗಲಿ. ಬಹಳವಾಗಿ ಪ್ರೀತಿಸಿದಾಗ ಅವಳ ಬಹಳವಾಗಿದ್ದಂಥ ಪಾಪ ಕ್ಷಮಿಸಲ್ಪಟ್ಟಿದೆ ಎಂಬುದಾಗಿ ಹೇಳಲ್ಪಟ್ಟ ಪ್ರಕಾರ ನಮ್ಮ ಜೀವಿತದಲ್ಲಿ ಬಹಳವಾಗಿ ಎದ್ದು ನಿಂತಿರುವಂಥ ಕೆಲವು ಅನುಭವಗಳನ್ನು ದೇವರೇ ನೀಗಿಸಿ ನಡೆಸುವಂಥ ದೇವರು ನೀನು ಆಗಿದಿರೋದಕ್ಕಾಗಿ ಸ್ತೋತ್ರ. ಇವತ್ತು ಈ ವಚನಗಳು ನಿನ್ನ ಜನರ ಜೀವಿತದಲ್ಲಿ ಬಿಡುಗಡೆಯಾಗಿರಲಿ, ಅದ್ಭುತವಾಗಿರಲಿ ಸ್ವಾಮಿ. ಈ ವಾಕ್ಯವನ್ನು ಕೇಳುವ ಎಲ್ಲರ ಜೀವಿತದಲ್ಲಿ ನೀನು ಕಾರ್ಯ ಮಾಡಿ ಎಂಬುದಾಗಿ ನಾನು ಪ್ರಾರ್ಥಿಸ್ತೇನಪ್ಪ. ನೀನು ಕಾರ್ಯ ಮಾಡಿ ಎಂಬುದಾಗಿ ನಾನು ಪ್ರಾರ್ಥಿಸ್ತೇನೆ. ಇವತ್ತು ಕರ್ತನೆ ಸ್ತೋತ್ರವಾಗಲಿ. ಒಂದು ಆವರ್ತಿ ನಾವು ಕರ್ತನೆ ಬರುವಾರದಲ್ಲಿ ನಡೆಯುವ 7 ದಿನ ಉಪವಾಸ ಪ್ರಾರ್ಥನೆಗಾಗಿ ನಾವು ಪ್ರಾರ್ಥಿಸ್ತೇವಪ್ಪ. ದೇವರೇ, ಆ ಒಂದು ವಾರ ಕರ್ತನೆ ಉಪವಾಸದಲ್ಲಿ, ಪ್ರಾರ್ಥನೆಯಲ್ಲಿ ಕರ್ತನೆ ಸಭೆಯಾಗಿ ನಾವು ಸಮಯ ಕಳೆಯುವಾಗ ದೇವರೇ ಕರ್ತನೆ ಮಹತ್ವವಾದ ಬಿಡುಗಡೆಗಳನ್ನು ಆ ಉಪವಾಸ ಪ್ರಾರ್ಥನೆ ಮೂಲಕವಾಗಿ ನಮ್ಮ ಜೀವಿತಗಳಲ್ಲಿ ನಾವು ಅನುಭವಿಸಲಿಕ್ಕೆ, ಸಭೆಯಾಗಿ, ಕುಟುಂಬವಾಗಿ, ಎಲ್ಲ ವಿಷಯದಲ್ಲಿ, ಸೇವೆಯ ಅನುಭವಗಳಲ್ಲಿಯೂ ಕರ್ತನೆ ಕೆಲವು ಬದಲಾವಣೆಗಳು, ವ್ಯತ್ಯಾಸಗಳನ್ನು ನಾವು ಅನುಭವಿಸಲಿಕ್ಕೆ ನೀನು ಕೃಪೆ ನೀಡು. ಆ ಉಪವಾಸ ಪ್ರಾರ್ಥನೆಗಳಿಗೆ ಅನೇಕರು ಸೇರಿ ಬರುವಂತೆ ನೀನು ತಾನೇ ಸಹಾಯ ಮಾಡಿ ಎಂಬುದಾಗಿ ನಾನು ಪ್ರಾರ್ಥಿಸ್ತೇನಪ್ಪ. ದೇವರೇ, ಮುಖ್ಯವಾಗಿ ಕರ್ತನೆ ಸಂಡೇ ನಾವು ಬರುವ ತನಕ ನಿನ್ನ ಕೃಪೆ ನಮ್ಮೊಂದಿಗಿರಲಿ ಸ್ವಾಮಿ. ಕರ್ತನೆ, ನಿನ್ನ ಸಾನ್ನಿಧ್ಯ, ನಿನ್ನ ಮಹಿಮೆಯಿಂದ ನಮ್ಮನ್ನು ತುಂಬಿಸಿ ನಡೆಸು. ತಿರುಗಿ ಮನೆಗಳಿಗೆ ಹೋಗುವಾಗಲೂ ನಿನ್ನ ಕೃಪೆ ಎಲ್ಲರನ್ನು ನಡೆಸಲಿ. ನಿನ್ನ ಉದ್ದೇಶದಲ್ಲಿ, ನಿನ್ನ ಚಿತ್ತದಲ್ಲಿ, ನಿನ್ನ ಕರ್ತನೆ ಮಹಿಮೆಯಲ್ಲಿ ನಮ್ಮನ್ನು ನಡೆಸಿ ಎಂಬುದಾಗಿ ನಾನು ಪ್ರಾರ್ಥಿಸ್ತೇನೆ. ಎಲ್ಲ ವಿಷಯಗಳನ್ನು ನಿನ್ನ ಹಸ್ತದಲ್ಲಿ ಕರ್ತನೆ ನಾವು ತಗ್ಗಿಸ್ತೇವೆ, ಒಪ್ಪಿಸಿಕೊಡುತ್ತೇನೆ. ನೀನು ಮಹಿಮೆಯಾದ ಮಹತ್ವವಾದ ಕಾರ್ಯಗಳನ್ನು ಮಾಡುವ ದೇವರು ನೀನು ಆಗಿದಿರೋದಕ್ಕಾಗಿ ಸ್ತೋತ್ರ. ಎಲ್ಲ ಘನ, ಮಾನ, ಮಹಿಮೆ ನೀನೊಬ್ಬನಿಗೆ ಸಲ್ಲಿಸುತ್ತಾ ಯೇಸುವಿನ ನಾಮದಲ್ಲಿ ಬಿಡುತ್ತಿದ್ದೇನೆ ಪ್ರೀತಿಯುಳ್ಳ ತಂದೆಯೇ. ಆಮೇನ್, ಆಮೇನ್, ಆಮೇನ್. ನಮ್ಮಂತೇಶ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತಂದೆಯಾದ ದೇವರ ಪ್ರೀತಿ, ಪವಿತ್ರಾತ್ಮನ ಅನ್ಯೋನ್ಯತೆಯಲ್ಲಿ ಬಂದಂತೆ ಎಲ್ಲರ ಸಂಗಡ ಸದಾಕಾಲ ಇರಲಿ. ಆಮೇನ್, ಆಮೇನ್. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಆಮೇನ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು.